அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை ஓய்விக்கும் தொண்டாற்றிடும் நம் ஆசான் ஸ்ரீநிதி வாழ்க பல்லாண்டு. வேதாந்த லக்ஷ்மண முனீந்திர குபாத்த போதம் தத்பாதயுக்ம சரசீருஹ பிருங்கராஜம் தையந்தயுக்ம குதபூரி பரிஷ்ரமம் தம் ஸ்ரீரங்கலக்ஷ்மண முனிம் சரணம் பிரபத்யே. ராமார்ஜதயா பாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்த தேசிகம். லக்ஷ்மீநாதசமாரம்பாம் நாதயாமுன மத்தியமாம் அஸ்மதாச்சாரிய பர்யந்தாம் வந்தே குருபரம்பரயோ நித்யமச்சுத பதாம்புஜயுக்ம ருக்ம व्यामोतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. नीलातुङ्गस्तनगिरितटी सुप्तमुद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. सोचेष्टायां सृजनिगलितं या बलात्कृत्य भुङ्क्ते गोदाः तस्यै नमैदमिदं भूय एवास्तु भूयः. अन्नवयल पुदुवै आण्डाळरङ्गर्क பன்னத்திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடி கொடுத்தாளை சொல்லு. சூடி கொடுத்த சுடற்கொடியே தொல்பாவை பாடியளவல்ல பல்வளையாய் நாடி நீ வேங்கடவர்க்கு என்னை விதி என்னை மாற்றம் நாம் கடவா வண்ணமேனல். ಶ್ರೀಪತಿಯಾದ ಪರಮಾತ್ಮ ಸರ್ವೇಶ್ವರನ ಅನುಗ್ರಹದಿಂದ ನಾವು ನಿನ್ನೆ 23ನೇ ಪಾಶುರವಾದ ಮಾರಿ ಮಲೆ ಮೊಳೆಂಜಿಲ್ ಅದರಲ್ಲಿ ನರಸಿಂಹ ಅವತಾರವನ್ನು ಅನುಭವಿಸಿದೆವು. ನಿನ್ನೆ ಪಾಶುರದಲ್ಲಿ ಆಂಡಾಳ್ ಕೃಷ್ಣನನ್ನು ಸಿಂಹವಾಗಿ ವರ್ಣಿಸಿ ಅವನು ಮಂಚದಿಂದ ಎದ್ದು ಸಿಂಹಾಸನಕ್ಕೆ ಬಂದು ಸೀರಿಯ ಸಿಂಹಾಸನಕ್ಕೆ ಬಂದು ತಾವು ಬಂದ ಕೆಲಸವನ್ನು ಆರಾಯ್ದು ಅರುಳ್ ಯೋಚಿಸಿ ನಮಗೆ ಯಾವುದು ಒಳ್ಳೆಯದೋ ಅದನ್ನು ನೀನು ಅನುಗ್ರಹಿಸುವಂತ ಕೇಳಿದ್ರು. ಪರಮಾತ್ಮ ಅದೇ ಥರ ನಡೆದು ಬಂದ. ಅವರ ಸಿಂಹಗತಿಯ ನಡೆಯನ್ನು ಗೋಪಿಯರ ಜೊತೆಗೆ ಆಂಡಾಳು ಅನುಭವಿಸಿದ್ಲು. ಆ ನಡೆಯ ಸೌಂದರ್ಯ ಜೊತೆ ಕೃಷ್ಣ ಈಗ ಬಂದು ಸಿಂಹಾಸನದಲ್ಲಿ ಆಸೀನರಾಗ್ಬಿಟ್ಟ. ಇವರಿಗೆ ಅನುಗ್ರಹ ಮಾಡೋಕ್ಕೋಸ್ಕರ ಕೃಷ್ಣ ಕೇಳ್ತಾನಂತೆ, ಇಷ್ಟೆಲ್ಲ ಕಷ್ಟಪಟ್ಟು ಬೆಳಗಿನ ಜಾವ ನಿಮ್ಮ ತಲೆ ಮೇಲೆಲ್ಲ ಇಬ್ಬನಿ ಬಿದ್ದಿದೆ, ಆ ಥರ ಯಾತಕ್ಕೆ ಬಂದಿದ್ದೀರಾ ಅಂತ ಕೇಳಿದಂತೆ. ನೀವು ಬಂದಿರೋ ಉದ್ದೇಶ ಏನು ಅಂತ ಕೇಳಿದ್ದಕ್ಕೆ ನಿಮ್ಗೇನು ಮಾಡಲಿ ನಾನು ಅಂತ ಕೇಳಿದಂತೆ. ಹಾಂ ಆಯಿತು, ಅವಾಗೇನು ಮಾಡಿರ್ಬೇಕಾಯ್ತು ಆ ಥರ ಕೃಷ್ಣ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ರೆಡಿ ಇರಬೇಕಲ್ಲ. ಆಂಡಾಳು ಹೌದು ನಾವು ಯಾತಕ್ಕೆ ಬಂದಿದ್ದೀವಿ ಅದು ಹೇಳಲಿಲ್ಲ. ಅದು ಹೇಳಬೇಕಾಯ್ತು, ಅವಳು ಹೇಳಲಿಲ್ವಂತೆ. ಯಾಕೆ ಹೇಳಲಿಲ್ಲ ಅಂದರೆ ಅವಳ ಮನಸ್ಸಲ್ಲಿ ಏನೋ ಇತ್ತಂತೆ. ಅದೇನೆಂದರೆ ಪರಮಾತ್ಮ ಸ್ವರೂಪ ಒಂದು ಸಿಂಹಾಸನದಲ್ಲಿ ನಮ್ಮ ಮುಂದೆ ಬಂದು ಕುಳಿತಿದ್ದಾನಲ್ಲ, ಅವನ ತಿರುಪಾದಗಳು ಅವರ ದಿವ್ಯ ದರ್ಶನ ನಮಗೆ ಕೊಡ್ತಾ ಇದ್ದಾನಲ್ಲ, ಆ ಭಗವಂತನಿಗೆ ನಾವು ಮಂಗಳಾಶಾಸನ ಆಡೋದು ಬೇಡವಾ ಅಂತ ಅಂದ್ಕೊಂಡ್ಬಿಟ್ಟು ಅದರಿಂದ ಅವಳು ಏನು ಬೇಕು ಅಂತ ಇನ್ನೂ ಕೇಳಿಲ್ಲ. ಆಗ ಅವಳಿಗೆ ಏನಾಯ್ತಂತೆ, ಯಾಕೆ ಇದ್ರ ಬಗ್ಗೆ ಮಾತಾಡ್ತಾಳೆ ಅಂದರೆ ಅವಳು ಬಂದಿರೋದೇ ಅದೇ ಪರಂಪರೆಯಲ್ಲಿ. ಅವ್ರ ಅಪ್ಪ ತಾನೇ ಪೆರಿಯಾಳ್ವಾರೇ ಅವಳಿಗೆ ಆಚಾರ್ಯನ ಕೂಡ ಗುರುಗಳು ಕೂಡ. ಅವರು ಪೆರಿಯಾಳ್ವಾರು ಏನು ಮಾಡಿದ್ದಾರೆ, ಪರಮಾತ್ಮನ ನೋಡಿದ ತಕ್ಷಣ ಪೆರಿಯಾಳ್ವಾರು ಪಲ್ಲಾಂಡ್ ಅಂತ ಹಾಡಿದ್ದಾರೆ. பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்டதிந்தோள் மணிவಣ್ಣ உன் ಸೇವಡಿ ಸೆವ್ವಿ ತಿರುಕಾಪು. ಭಗವಂತನಿಗೆ ಯಾರ ದೃಷ್ಟಿನೂ ಬೀಳಬಾರ್ದಂತ. ನಾವು ನಮ್ಮ ಮನುಷ್ಯರ ದೃಷ್ಟಿ ಬೀಳಬಾರ್ದು ಅಂತ ಏನೋ ಸುತ್ತಾಗ್ತೀವಿ. ನಮ್ಮ ಆಳ್ವಾರು ಯಾವಲ್ಲ ಅಂದರೆ ನಮ್ಮ ಭಗವಂತನಿಗೆ ದೃಷ್ಟಿ ಬೀಳಬಾರ್ದು ಅಂತ ಹಾಡಿದ್ರು ಅಂಥ ದೊಡ್ಡ ಆಳ್ವಾರು, ಅದಕ್ಕೆ ಪೆರಿಯ ಆಳ್ವಾರ್ ಅಂತ ಕರಿತೀವಿ. ಅವರು ಇದನ್ನು ಆಡಿದ್ರು. ಈ ಪಾಸುರ ನಡೆದಾಗ ಏನಾಯಿತು, ಭಗವಂತನಿಗೆ ತಿರುಪಾಲನ್ನು ಆಡಿದ ತಕ್ಷಣ ಈಗ ತಾನೇ ಸಿಂಹಾಸನ ಮೇಲೆ ಕೂರಿಸಿದ್ದೀವಲ್ಲ, ದರ್ಶನ ಮಾಡ್ತಾಯಿದ್ದೀವಿ ಅವನ್ನ. ಆ ದರ್ಶನ ನೋಡಿದ ತಕ್ಷಣ ಅವಳಿಗೂ ಭಗವಂತನಿಗೆ ಅವತಾರಗಳಿಗೆ ಮಾಡಿರೋ ಎಷ್ಟೋ ವಿಡಿಯೋ ಎಲ್ಲ ಮಾಡಿದ್ದಾರೆ, ಲೀಲೆಗಳೆಲ್ಲ ತೋರಿಸಿದ್ದಾರೆ. ಆ ಲೀಲೆಗಳೆಲ್ಲ ಜ್ಞಾಪಕ ಬಂದುಬಿಡ್ತಂತೆ ನಮ್ಮ ಆಂಡಾಳ್ಗೆ. ಆವಾಗ ನಾವು ಪಲ್ಲಾಂಡು ಮಾಡಬೇಕಲ್ಲ ಅಂದ್ಬಿಟ್ಟು ಇವತ್ತಿನ ಪಾಶುರ ದೇವರಿಗೆ ಪಲ್ಲಾಂಡು ಆಡುವ ಪಾಶುರ ಇವತ್ತಿಂದು ನಾವು ನೋಡ್ತಾ ಇದ್ದೀವಿ.
ಇದು ಪರಮಾತ್ಮನಿಗೆ ಮಂಗಳಾಶಾಸನ ಮಾಡೋ ಪಾಶುರಗಳಾಗಿವೆ. ಹಿಂದಿನ ಪದ್ಯದಲ್ಲಿ ಆಂಡಾಳ್ 3 ಯುಗಗಳನ್ನ ಕವರ್ ಮಾಡಿದ್ದಾಳೆ. ಅದರಲ್ಲಿ 3 ಯುಗಗಳು ಯಾವ್ಯಾವ ಅವತಾರ ಆಯಿತು, ವಿಭವಾವತಾರ ಅನ್ನೋದಿತ್ತು, ಅದನ್ನೆಲ್ಲ ಕವರ್ ಮಾಡಿದ್ದಾರೆ. ಈ ಪಾಶುರದಲ್ಲಿ ಗೋಪಿಯರು ಭಗವಂತನಿಗೆ ಮಂಗಳಾಶಾಸನ ಮಾಡ್ತಾರೆ. ಇದನ್ನು ಬಹಳ ಅದ್ಭುತವಾದ ಪಾಶುರ, ಅದನ್ನು ಈಗ ನೋಡೋಣ. ಮೊದಲು ಪಾಶುರ ಹೆಂಗಿದೆ ನೋಡೋಣ. அன்று இவ்வுலகம் அளந்தாய் அடி போற்றி சென்றங்கு தென்னிலங்கை செற்றாய் திரள் போற்றி ஒன்ற சகட முதைத்தாய் புகழ் போற்றி கன்று குணிலாய் எழுந்தாய் கல் போற்றி குன்று குடையாய் எடுத்தாய் குணம் போற்றி வென்று பகை கடுக்கும் நின் கையில் வேல் போற்றி என்றென்று உன் சேவகமே எத்திப் பறை கொள்வாம் இன்றியாம் வந்தோம் இறங்கு ஏலோர் எம்பாவாய். அன்று ಇವ್ವುಲಗಂ ಅಳಂದಾಯ್ ಅಡಿ ಪೋಟ್ರಿ. ಮೊದಲನೇ ಲೈನಲ್ಲಿ ವಾಕ್ಯದಲ್ಲಿ ಅವಳು ವಾಮನ ಹಾಗೂ ತ್ರಿವಿಕ್ರಮ ಅವತಾರವನ್ನು ಕೊಂಡಾಡ್ತಾ ಇದ್ದಾಳೆ. ಎರಡನೇ ಸಾಲಾದ ಸೆನ್ರಂಗು ತೆನ್ನಿ ಲಂಗೈ ಶೆಟ್ರಾಯ್ ತಿರಲ್ ಪೋಟ್ರಿ. ಆದರೆ ಶ್ರೀಲಂಕಾಗೆ ಹೋಗ್ಬಿಟ್ಟು ನೀನು ಗೆದ್ಬಿಟ್ಟು ಬಂದಿಯಲ್ಲ ಅಂದರೆ ಯಾರು, ರಾಮ ಅವತಾರನ ಹೇಳ್ತಾ ಇದ್ದಾಳೆ. ಆಮೇಲೆ ಈ 2 ಅವತಾರ 2 ಸೆಂಟೆನ್ಸ್ ಆಯಿತು. ಆಮೇಲೆ 3 ವಾಕ್ಯಗಳಲ್ಲಿ 3 ಲೀಲೆಗಳು ನಮ್ಮ ಕೃಷ್ಣನ ಬಗ್ಗೆ ಆಡಿದ್ದಾಳೆ. ಅದರಿಂದ ಫಸ್ಟು ಬಂದು ತ್ರಿವಿಕ್ರಮ ವಾಮನ ಅವತಾರ, ನೆಕ್ಸ್ಟ್ ಬಂದು ಶ್ರೀರಾಮ ಅವತಾರ, 3ನೇದಲ್ಲಿ ಕೃಷ್ಣ ಅವತಾರದಿಂದ 3 ಅವತಾರಗಳನ್ನು ಇದರಲ್ಲಿ ಕೊಂಡಾಡಿದ್ದಾಳೆ ನಮ್ಮ ಆಂಡಾಳ್. ಅನ್ರು ಇವ್ವುಲಗಂ ಅಳಂದಾಯ್ ಅಡಿ ಪೋಟ್ರಿ. ಅನ್ರು ಅಂದರೆ ಅವತ್ತು, ಇವ್ವುಲಗಂ ಅಂದರೆ ಈ ಭೂಮಂಡಲ, ಅಳಂದಾಯ್ ಅಂದರೆ ಮೆಷರ್ ಮಾಡ್ದ ಅಂತ ಅಳದೆ ಮಾಡಿ, ಅಡಿ ಪೋಟ್ರಿ ಅಂದರೆ ತನ್ನ ಪಾದದಿಂದ. ಇದು ಸೀದಾ ಮೀನಿಂಗು. ಅನ್ರು ಇವ್ವುಲಗಂ ಅಳಂದಾಯ್ ಅಡಿ ಪೋಟ್ರಿ. ವಾಮನ ಹಾಗೂ ತ್ರಿವಿಕ್ರಮ ಅವತಾರಕ್ಕೆ ಮಂಗಳಾಶಾಸನ ಮಾಡ್ತೇವೆ ಮೊದಲನೇ ಸಾಲಿನಲ್ಲಿ ಆಂಡಾಳ್. ಒಂದು ವಾಡಿಕೆ ಏನು ಅಂದರೆ, ಯಾರು ಕೃಷ್ಣನ ಬಗ್ಗೆ ಏನೋ ವರ್ಣಿಸಬೇಕು ಅಂತಿದ್ರೂ ಕೂಡ ಮೊದಲು ಅವರು ವಾಮನ ಅವತಾರನ್ನು ಹೊಗಳ್ಬಿಟ್ಟೆ ಮಾಡೋದು ಅಂತೇಳಿ ಒಂದು ವಾಡಿಕೆ ಬಂದುಬಿಟ್ಟಿದೆ. ಎಲ್ಲರೂ ಹಂಗೆ ಮಾಡ್ತಾರಂತೆ. ಅದನ್ನು ಏನು ಪ್ರೂಫು, ಎಲ್ಲದಕ್ಕೂ ಪ್ರೂಫ್ ಬೇಕಲ್ಲ. ಆಂಡಾಳ್ ತಂದೆ ಪೆರಿಯಾಳ್ವಾರೇ ಹಾಗೆ ಮಾಡಿ ತೋರಿಸಿದಾರಂತೆ. ಪೆರಿಯಾಳ್ವಾರ್ ಕೂಡ ಫಸ್ಟು ಇದನ್ನು ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣನ ಬಗ್ಗೆ ಲಾಲಿ ಆಡ್ತಾ ಇದ್ದಾರೆ, ತಾಲೇಲು ಅಂತೇಳಿ. ಆ ಲಾಲಿ ಪದ್ಯದಲ್ಲೂ ಕೂಡ ಫಸ್ಟು ಅವರು ವಾಮನ ಅವತಾರ ತ್ರಿವಿಕ್ರಮನ ಅವತಾರ ಹೇಳಿದ್ರು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಮಾಣಿಕ್ಕುರಳನೆ ತಾಲೇಲೋ ವಯ್ಯಂ ಅಳಂದಾನೆ ತಾಲೇಲೋ. ವಯ್ಯಂ ಅಳಂದಾನೆ ತಾಲೇಲೋ ಅಂದರೆ ಈ ಭೂಮಿಯನ್ನು ಅಳದ್ನವನು, ಅವನಿಗೆ ಲಾಲಿ ಆಡ್ತೀನಿ ಫಸ್ಟು ಅವ್ರಿಗೆ ಆಡಿಬಿಟ್ಟು ಆಮೇಲೆ ಕೃಷ್ಣನಿಗೆ ಲಾಲಿ ಆಡ್ದಂತೆ. ಅದರಿಂದ ಪೆರಿಯಾಳ್ವಾರ್ ಆ ಥರ ಭಗವಂತನ ತಿರುವಡಿಗಳನ್ನ ನೋಡಿದ ಕೂಡಲೇ ಆಂಡಾಳ್ಗೆ ಅದೇ ಥರ ಗಪ್ಕ ಬಂದ್ಬಿಡ್ತಂತೆ. ಅವತ್ತು ಈ ತಿರುಪಾದಗಳಿಂದಲೇ 3 ಹೆಜ್ಜೆಗಳನ್ನು ಅಳೆದ ದೇವರು ವಾಮನ ಅವತಾರದಲ್ಲಿ. ಆಮೇಲೆ ತ್ರಿವಿಕ್ರಮಾಗಿ 3 ಹೆಜ್ಜೆಗಳಲ್ಲಿ 3 ಜಾಗನೂ ಅಳೆದ. ಇವರಿಗೆ ಆ ಟೈಮಲ್ಲಿ ಅಳೆಯುವಾಗ ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ಅದು ಹೇಳ್ತಾರೆ, 3 ಹೆಜ್ಜೆ ನೆಲ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನೀನು 2 7 ಅಂದರೆ 14 ಲೋಕಗಳು, ಭೂಲೋಕ ಮತ್ತು ಮೇಲೆ 2 ಲೋಕಗಳಿದೆ, 14 ಲೋಕಾಸ್. ಈ ತಿರುಪಾದ ಅಷ್ಟು ವೇಗವಾಗಿ ಅಳಿತಲ್ಲ. ಆ ತಿರುಪಾದಕ್ಕೆ ಯಾರಾದರೂ ಮಂಗಳಾಶಾಸನ ಮಾಡಿದ್ರಾ? ಯಾರೂ ಹಾಡಲಿಲ್ವಲ್ಲ. ಆಗ ತಿರುಪಾದಕ್ಕೆ ಯಾರಾದರೂ ಮಂಗಳಾಶಾಸನ ಮಾಡಿಲ್ಲ ಅಂದಮೇಲೆ ಎಲ್ಲರೂ ಅವರವ್ರ ವಿಷಯದಲ್ಲಿದ್ದರು. ಎವ್ರಿಬಡಿ ವಾಸ್ ಸೆಲ್ಫಿಶ್ ಅಂತ ಬರುತ್ತೆ ನೋಡಿ. ಅದು ಯಾರಿಗೂ ದೇವ್ರು ಹೆಲ್ಪ್ ಮಾಡೋಕ್ಕೋಸ್ಕರ ಅವತಾರ ತೆಗೆದ್ರು, ಯಾರು ನಮ್ಮ ದೇವ್ರಿಗೆ ಏನೂ ಮಾಡಲಿಲ್ಲ ಅಂತ ಇಲ್ಲಿ ಆಂಡಾಳು ಹೇಳ್ಬಿಟ್ಟು ಹೇಳ್ತಾಳೆ. ಫಸ್ಟು 3 ಹೆಜ್ಜೆ ಕೊಟ್ಟ ಮಹಾಬಲಿ, ಅವನೇನೂ ಹಾಡಲಿಲ್ಲ. ಅವಳ ಪತ್ನಿ ವಿಂಧ್ಯಾವಲಿನೂ ತಿದ್ದಾಳೆ, ಅವಳು ಮಂಗಳಾಶಾಸನ ಮಾಡಿಲ್ಲ. ಅವರ ತಿರುಪಾದಗಳಿಂದ ಬ್ರಹ್ಮ ಗಂಗೆಯನ್ನು ಉತ್ಪಾದನೆ ಮಾಡಿದಂತಲ್ಲ, ಬ್ರಹ್ಮನೂ ಹಾಡಲಿಲ್ಲ. ಜಾಂಬವಾನ್ 3 ಪ್ರದಕ್ಷಿಣೆ ಮಾಡಿದ, ಅವನು ಮಂಗಳಾಶಾಸನ ಮಾಡಿಲ್ಲ. ದೇವತೆಗಳೆಲ್ಲ ನೋಡ್ತಾಯಿದ್ರು. ದೇವತೆಗಳಿಗೋಸ್ಕರ ಸಾಕಷ್ಟು ಅವತಾರಗಳು ದೇವತೆಗಳಿಗೋಸ್ಕರ ಮಾಡ್ತಾರೆ. ಅವರೆಲ್ಲ ನೋಡ್ತಾ ಇದ್ದಾರಂತೆ, ಯಾರೂ ಮಂಗಳಾಶಾಸನ ಮಾಡಿಲ್ಲ. ಈ ತಿರುಪಾದಗಳನ್ನು ನೆನೆಸಿಕೊಂಡು ಯಾರೂ ಅವತ್ತು ಮಂಗಳಾಶಾಸನ ಮಾಡಿಲ್ಲ. ಆದರೆ ಇವತ್ತು ಈ ತಿರುಪಾದಗಳಿಗೆ ನಾವು ಹಾಡಬೇಕೆಂದು ಅನಿಸುತ್ತಿದೆ. ಇವಳು ಯಾಕೆ ತಿರುಪಾದಗಳಿಂದ ಮಂಗಳಾಶಾಸನ ಶುರು ಮಾಡಿದ್ಲು? ಸರಿ, ಮಂಗಳಾಶಾಸನ ಮಾಡುವಾಗ ಯಾತಕ್ಕೋಸ್ಕರ ಫಸ್ಟು ವಾಮನ ಅವತಾರ ತೊಗೊಂಡ್ಲು, ಅದೂ ಅವರ ತಿರುಪಾದಗಳನ್ನು ಮಾತ್ರ ನೋಡಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿದರೆ, ತಿರ್ಗಾ ಇದಕ್ಕೂ ಉತ್ತರ ಅವರ ತಂದೆಯಾದ ಪೆರಿಯಾಳಲ್ಲಿ ಬರೆದಿರೋ ತಿರುಪಲ್ಲಾಂಡಲ್ಲಿದೆ. ಅದರಲ್ಲೂ ಕೂಡ ಫಸ್ಟು ಸ್ಟ್ಯಾಂಡ ಇರುತ್ತಲ್ಲ, ಮೊದಲನೇ ಪಾಶುರ. ತಿರುಪಲ್ಲಾಂಡಲ್ಲಿ ಮೊದಲನೇ ಪಾಶುರದಲ್ಲಿ ಅಲ್ಲಿ பல்லாண்டு பல்லாண்டு பல்லா இரத்தாண்டு பல கோடி 100,000 மல்லாண்டு தின்தோள் ವಣಿವಣ್ಣ ಉನ್ ಸೇವಡಿ ಸೆವ್ವಿ ತಿರುಕಾಪು ಅಂಥೇಳಿ ಅಲ್ಲೂ ಕೂಡ ತಿರುಪಾದಗಳಿಂದಾನೇ ಪಲ್ಲಾಂಡು ಶುರು ಮಾಡಿದ್ದಾರೆ ಮೊದಲನೇ ಪಾಶುರದಲ್ಲಿ. ಅಪ್ಪ ತಿರುಪಾದಗಳಿಂದ ಹಾಡಿದರಲ್ವಾ, ಅದೇ ಥರ ನಾನು ಮಾಡ್ತೀನಿ ಅಂತ ಅಷ್ಟೇ ಅಲ್ಲ.
ಇವಳೆಲ್ಲೂ ಒಂದು ಸ್ಟೆಪ್ ಜಾಸ್ತಿ ಅಪ್ಪಂಗಿನ. ಇಲ್ಲಿ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ, ಎಲ್ಲ ಅವರಪ್ಪ ಆಚಾರ್ಯ ಹೇಳಿದ್ದೆಲ್ಲ ಮಾಡ್ತಾ ಬಂದು ಈ ವಿಷಯದಲ್ಲಿ ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ನಮ್ಮೆಲ್ಲರಿಗೂ ಏನೋ ಒಂದು ಸಂಪ್ರದಾಯ ತಿಳಿಸ್ಬೇಕು ಅಂತ ಮಾಡಿದ್ಲಂತೆ. ಏನಿದು ಭಗವಂತನ ನಮಗೆ ಸಂಪ್ರದಾಯ ಏನು ಆಂಡಾಳದಲ್ಲಿ ಹೇಳ್ಕೊಡ್ತಾಳೆ ಅಂದರೆ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವೇನು ಮಾಡಬೇಕು, ಭಗವಂತನ ಹೆಂಗೆ ನೋಡಬೇಕು, ಹೆಂಗೆ ದರ್ಶಿಸಬೇಕು ಅನ್ನೋದನ್ನು ಆ ಸಂಪ್ರದಾಯ ನಮಗೆ ಆಂಡಾಳು ಹೇಳಿದ್ದಾಳೆ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವೇನು ಮಾಡಬೇಕು, ಭಗವಂತನ ತಿರುಪಾದಗಳಿಂದ ತಿರುಮುಡಿಯವರೆಗೆ ಆ ಥರ ನಾವು ದರ್ಶಿಸಬೇಕು. ಪಾದಾದಿ ಕೇಶಂ ಅಂತ ಹೇಳ್ತಾರೆ. ತಿರುವಡಿಯಿಂದ ತಿರುಮಡಿ ತನಕ ಸೀದಾ ಹೋಗ್ಬಿಟ್ಟು ಭಗವಂತನ ಮುಖ ನೋಡಬೇಡಿ ಅಂತ ಹೇಳ್ತಾರೆ. ಭಗವಂತನ ತಿರುವಡಿಯನ್ನು ನೋಡಿ ಅಲ್ಲಿಂದ ಮೇಲೆ ನೋಡಬೇಕು ಅಂತ ಹೇಳ್ಬಿಟ್ಟು ಶಿಕ್ಕನ ಪಿಡಿತೇನ್ ಅಂತ ಹೇಳ್ತಾರೆ. ಶಕ್ ಅಂತ ಮೊದಲು ಕಾಲನ್ನ ಹಿಡಿಬೇಕು. ಅವ್ರು ಯಾರೋ ಒಬ್ರು ಹೇಳಿದ್ರಂತೆ, ಯಾಕೆ ಕಾಲನ್ನ ಹಿಡಿಬೇಕು, ಯಾರು ಕೈ ಹಿಡಿಬಾರ್ದು ಅಂತ. ಕಾಲು ಹಿಡಿದ್ಬಿಟ್ರೆ ಅವರೆಲ್ಲೂ ಮೂವ್ ಮಾಡೋಕ್ಕಲ್ಲ. ಹಿ ಹ್ಯಾಸ್ ಟು ಗಿವ್ ಯು ಸಪೋರ್ಟ್. ಅವ್ರು ನಿಮಗೆ ಏನು ಮಾಡಿ ಕೇಳಿದ್ರು ಅದನ್ನು ಅನುಗ್ರಹ ಮಾಡಲೇಬೇಕು ಅಂತಲೇ ಎಲ್ಲರೂ ಆಳೋರು ಎಲ್ಲರೂ ಹೇಳೋದು ಭಗವಂತನ ಪಾದವನ್ನು ಹಿಡ್ಕೊಳ್ಳಿ ಅಂತ. ಅದನ್ನು ಇಲ್ಲಿ ತಿರುಪಾದವನ್ನು ಹೇಳ್ತಾ ಇದ್ದಾರೆ. ಆ ತಿರುಪಾದ ಮಾಡಿದ ಅನುಗ್ರಹಕ್ಕೆ ಇವಳು ಹಾಡ್ತಾಳೆ ಮಂಗಳಾಶಾಸನ. ಆ ತ್ರಿವಿಕ್ರಮದಲ್ಲಿ ಆ ತಿರುಪಾದಗಳು ಪಟ್ಟ ಕಷ್ಟವನ್ನು ನೆನೆಸ್ಕೊಂಡು ಉರುಗೋಗ್ಬಿಡ್ತಾರಂತೆ ನಮ್ಮಳ್ವಾರ್. ಅದಕ್ಕೆ ಈಗ ಆಂಡಾಳ್ ಅಂದು ನಿನ್ನ ತಿರುಪಾದಕ್ಕೆ ಅನ್ರು ಅಂದರೆ ಅವತ್ತು. ಒಂದೊಂದು ಕಡೆನೂ ಅನ್ರು ಅಂತ ಇರುತ್ತೆ, ಇನ್ರು ಅಂತ ಬರ್ದಿಲ್ಲ. ಇನ್ರು ಅನ್ನೋದು ಇಟ್ ಈಸ್ ಟು ಬಿ ಟೇಕನ್ ಆಸ್ ಇಂಪ್ಲೈಡ್. ಅನ್ರು ಮಾಡಿಲ್ಲ, ಅವ್ರು ಏನೇನು ಮಾಡಿದ್ರು ಅವತಾರ ಬಗ್ಗೆ. ಇನ್ರು ಇವತ್ತು ಆಂಡಾಳ್ ಅದಕ್ಕೆ ಮಂಗಳಾಶಾಸನ ಮಾಡ್ತಾನೆ ಅಂತ ಅದು ಇಂಪ್ಲೈಡ್ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಅನ್ರು ಇವಲಗಮಳಂತ ಅವತ್ತು ಹಾಡಿದ್ರಲ್ಲ, ಇನ್ರು ಇವತ್ತು ನಾವು ಹಾಡಿ ಮಂಗಳಾಶಾಸನ ಮಾಡ್ತೀವಿ ಅದನ್ನು ಎವ್ರಿ ಟೈಮ್ ನಾವು ನೋಡ್ಕೋಬೇಕು. ಅದರಿಂದ ಈ ಪಾತ್ರ ಅನ್ರು ಇವುಲಗಮಳಂದಾಯ್ ಅಡಿ ಪೋಟ್ರಿ, ಅವತ್ತು ಯಾರು ಬೋಲಾಕನ್ನ ಅಳಿದ್ರೋ ಅವರಿಗೆ ಇವತ್ತು ನಾವು ಮಂಗಳಾಶಾಸನ ಮಾಡ್ತಾಯಿದ್ದೀವಿ ಅಂತ ಫಸ್ಟ್ ಲೈನ್ ಆಯಿತು. ಎರಡನೇ ಲೈನು ಶೆನ್ರೆ ಅಂಗು ತೆನ್ನಿಲಂಗೈ ಶೆಟ್ರಾಯ್ ತಿರಲ್ ಪೋಟ್ರಿ. ಇದರಲ್ಲಿ ಏನಿದೆ, ರಾಮಾವತಾರ. ರಾಮಾವತಾರದಲ್ಲಿ ಏನು ಮಾಡಿದೆ, ನೀನು ಅಯೋಧ್ಯೆಯಲ್ಲಿ ಜನಿಸಿದೆ. ಯಾತಕ್ಕೋಸ್ಕರ ಅವತರಿಸಿದೆ ರಾಮ? ಲಂಕೆಯಲ್ಲಿರುವ ರಾವಣನನ್ನು ಸಂಹಾರ ಮಾಡೋದಕ್ಕೆ. ಅಯೋಧ್ಯ ಎಲ್ಲಿದೆ, ಶ್ರೀಲಂಕಾ ಎಲ್ಲಿದೆ? ಹೇಗಾದರೂ ಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಬೇಕಲ್ವಾ ಅಂತ ಅವನ ಚಿಕ್ಕ ತಾಯಿ ಕೈಕೇಯಿ ಅವಳೇನು ಮಾಡಿದ್ಲು, 2 ವರಗಳನ್ನು ಕೇಳಿದ್ಲಲ್ಲ, ಆ ವರಗಳನ್ನು ಪಾಲಿಸಿ ರಾಮ ನೀನು ಕಾಡಿಗೆ ಹೋದೆ, ಆ ಕಾಡಿನಲ್ಲಿ ಎಲ್ಲ ದಿಕ್ಕುಗಳಲ್ಲೂ ನಡ್ಕೊಂಡು ಹೋಗಿ ಹೆಂಗಾದ್ರು ಸೀತೆಯನ್ನು ಹಂಗೆ ರಾವಣನಿಂದ ಬಿಡಿಸ್ಕೊಂಡು ಬರಬೇಕು ಅನ್ನೋ ಕಾರಣದಿಂದ ನೀನು ದಕ್ಷಿಣದಲ್ಲಿರುವ ಲಂಕಾಗೆ ಹೋದೆ. ತೆನ್ ಇಲಂಗೈ ಶೆಟ್ರಾಯ್, ತೆನ್ ಅಂದರೆ ಸೌತ್, ಲಂಕಾ ಅಲ್ಲಿಗೆ ಹೋಗಿದ್ದೆ ಅಂತ. ಶೆಟ್ರಾಯ್ ಅಂದರೆ ಅಲ್ಲಿ ಹೋಗಿ ಏನು ಮಾಡಿದೆ, ರಾವಣನ ಜೊತೆ ಯುದ್ಧ ಮಾಡಿ ಮೊದಲನೇ ಸಾಲಲ್ಲಿ ಲೋಕವನ್ನೆಲ್ಲ ಅಳೆದವ್ರನ್ನ ಹೇಳಿದೆ. ಎಲ್ಲ ನಾರಾಯಣ ವಿಷ್ಣು ಅವತಾರತಾನೆ. ಮೊದಲನೇ ಇದರಲ್ಲಿ ನೀನು ಲೋಕವನ್ನ ಅಳದೆ. ಇಲ್ಲಿ ಆಂಡಾಳ್ ಶ್ರೀರಾಮನ ಗುಣಗಳನ್ನು ಕೊಂಡಾಡ್ತಾಳಂತೆ. ತುಂಬ ಕಷ್ಟಪಟ್ಟೆ, ಕಾಲ್ಗೆಲ್ಲ ಇದು ಬಂದುಬಿಡ್ತಂತೆ, ಕೊಪ್ಪಳ ಅಂತೀವಲ್ಲ, ಗುಳ್ಳೆಗಳು ಬಂದುಬಿಟ್ಟಿದೆ ನೀನು ನಡೆದು. ಅಂಥ ಕಷ್ಟಪಟ್ಟಿದೆ ನಮ್ಮೆಲ್ಲರಿಗೋಸ್ಕರ. ಶ್ರೀಲಂಕಾ ಹೋಗುವಾಗ ಸೇತುವೆ ಕಟ್ಟಿದೆ, ಅಲ್ಲಿ ಎಷ್ಟೋ ರಾಕ್ಷಸರ ಮಧ್ಯ ಬಂದರು, ಅವ್ರಿಗೆಲ್ಲ ನೀ ಎದುರಿಸಿದೆ. ದಟ್ಟವಾದ ಮುಳ್ಳುಗಳಿರುವ ಕಾಡುಗಳಲ್ಲಿ ಬರೀ ಕಾಲುಗಳನ್ನು ನಡ್ಕೊಂಡು ಹೋದೆ. ಎಷ್ಟೆಲ್ಲ ಕಷ್ಟಪಟ್ಟೆ, ರಾವಣನ ಸಂಹಾರ ಮಾಡಿದೆ ನೀನು. ಯಾರಾದರೂ ನೀವು ಮಂಗಳಾಶಾಸನ ಮಾಡಿದ್ರ ಅವತ್ತು? ಅಷ್ಟು ಜನ ಇದ್ದರು. ಇಲ್ಲಿ ಯಾರಿದ್ರು ನೋಡಿ, ಈಗ ಸುಗ್ರೀವ ಇದ್ದ, ಅಂಗದ ಇದ್ದ, ನೀನೇ ಗತಿ ರಾಮ 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 ಅಂತ ಹೇಳ್ತಾರೆ. ನಮ್ಮ ಆಂಜನೇಯರು ಇದ್ದರು. ಅವರಾದರೂ ನಿನ್ನ ತಿರಳಿದ್ರೆ ನಿನ್ನ ವೀರ್ಯಕ್ಕೆ ಹಾಡಿರಬಹುದಲ್ವಾ? ವಾನರರೂ ಇಲ್ಲ, ಹನುಮಂತನೂ ಇಲ್ಲ, ಸುಗ್ರೀವನೂ ಇಲ್ಲ. ಓಕೆ, ಇವರೆಲ್ಲ ಬಿಟ್ಬಿಡೋಣ. ಇಷ್ಟು ದೇವತೆಗಳಿಗೋಸ್ಕರ ನೀನು ರಾವಣನ ಸಂಹಾರ ಮಾಡಿದೆ ಅಲ್ವಾ? ಎಲ್ಲರೂ ಹೋಗ್ಬಿಟ್ಟು ದೇವತೆರೆಲ್ಲ ಹೋಗ್ಬಿಟ್ಟು ಫಸ್ಟು ಶರಣಾಗತಿ ಮಾಡ್ತಾರೆ. ಈ ಥರ ಶ್ರೀರಾಮ ಈ ಥರ ನಮ್ಗೆ ತುಂಬ ತೊಂದರೆ ಆಗ್ತಿದೆ, ವಿಷ್ಣು ಇವರು ನಾರಾಯಣ ಹತ್ರ ಹೋಗಿ ಎಲ್ಲರೂ ಬೇಡ್ಕೋತಾರೆ, ನಮಗೆ ಈ ಥರ ತುಂಬ ತೊಂದರೆ ಕೊಡ್ತಾಯಿದ್ರೆ ಎಲ್ಲ ರಾಕ್ಷಸರೆಲ್ಲ ಸೇರಿಕೊಂಡು ನೀವೇ ನಮಗೇನೋ ಮಾಡಬೇಕು ಅಂತ. ಆವಾಗ ಗಾಡ್ ಡಿಸೈಡ್ಸ್ ಯಾವ ಅವತಾರ ಮಾಡಬೇಕಂತ ಅಲ್ಲಿ ರಾಮ ಅವತಾರ ಮಾಡಿದ್ರು. ಆ ರಾಮ ಅವತಾರ ನಿಮಗೋಸ್ಕರ ಮಾಡಿದ್ದಾರೆ ಅವರು. ಇಲ್ಲಿ ಹೇಳ್ತಾರೆ ನೋಡಿ, ನಿಮ್ಮೆಲ್ಲರಿಗೋಸ್ಕರ ರಾವಣನ ಸಂಹಾರ ಮಾಡೋಕ್ಕೋಸ್ಕರ ಮಾಡಿದೆ. ಅಂಥ ದೇವತೆಗಳು ಕೂಡ ಹಾಡಲಿಲ್ವಲ್ಲಪ್ಪ ಅವತ್ತು. ಅವರು ಯಾರೂ ಹಾಡಲಿಲ್ಲ. ಆಂಡಾಳಾದ ನಾನು ಶೆನ್ರು ಅಂಗು ತೆನ್ನಿಲಂಗೈ ಶೆಟ್ರಾಯ್ ಒಂದು ತಿರಲ್ ಪೋಟ್ರಿ ಅಂತೇಳಿ ಅದಕ್ಕೆ ಮಂಗಳಾಶಾಸನ ಮಾಡ್ತೀನಿ ನಾವು ಇವತ್ತು ಅಂತ ಹೇಳಿದೆ. ಈ 2 ಹಾಡನ್ನು ಕೇಳಿಸ್ಕೊಂಡಂತೆ. ಮುಂದೆ ಇವ್ರು ಯಾರ ಮುಂದೆ ನಿಂತು ಕೂತಿದ್ದಾರೆ, ಅಲ್ಲೇ ಶ್ರೀಕೃಷ್ಣ ಕೂತಿದ್ದಾರೆ. ಅವ್ರು ಎದುರುಗಡೆ ಕೃಷ್ಣ ನಕ್ಕೊಂಡೆ, ಏನು ರಮ್ಮ ಏನು ಕೇಳ್ತಾರೆ, ನನಗೇನು ಹಾಡದೆ ಇಲ್ವಾ? ನೀವು ವಾಮನಿಗೆ ಆಡ್ತಾ ಇದ್ದೀರಾ, ರಾಮನಿಗೆ ಆಡ್ತಾ ಇದ್ದೀರಾ, ಯಾಕೆ ನಾನು ಕೃಷ್ಣ ಅವತಾರದಲ್ಲಿ ಏನೂ ಆ ಥರ ಮಾಡಿಲ್ವಾ?
ಅಂತ ಕೇಳಿದಂತೆ. ಅವೆಲ್ಲ ಏನು ಮಾಡಿದ್ದು ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳಿದ ತಕ್ಷಣ ಅವಾಗ ಅಂಡಾಳು ಹೇಳ್ತಾಳಂತೆ, ಅವರಿಬ್ಬರಿಗೂ ಒಂದೊಂದೇ ಇದು ವಾಕ್ಯ, ಒಂದು ಸೆಂಟೆನ್ಸು, ನಿಮಗೆ 3 ಕೊಡ್ತಾ ಇದ್ದೀನಿ ನೋಡಿ ಅಂತ ಹೇಳಿದೆ. ನೀನು ಮಾಡಿದ 3 ಲೀಲೆಗಳನ್ನು ಹಾಡ್ತೀವಿ, ಜಸ್ಟ್ ವೈಟ್ ಅಂತ ಹೇಳ್ಬಿಟ್ಟು ಈಗ ಆ 3 ಲೀಲೆಗಳೇನು ಅಂತ ಬರುತ್ತೆ. பொன்ற சகடம் உதைத்தாய் புகழ் போற்றி, கன்று குணிலாய் எரிந்தாள் ಕಳಲ್ போற்றி, ಕುಂದ್ರ ಕುಡೆಯಾಯ್ ಎಡುತ್ತಾಯ್ ಗುಣಂ ಪೋಟ್ರಿ. ಇದರಲ್ಲಿ 3 ಲೀಲೆಗಳು ಆಡಿದ್ದೀವಿ, 3 ವಾಕ್ಯಗಳು ನಿಮಗೋಸ್ಕರ ಮಾಡಿದ್ದೀವಿ ಅಂತ ಹೇಳಿದ ತಕ್ಷಣ ಅವರು ಸಂತೋಷ ಕೇಳಕ್ಕೆ ಶುರು ಮಾಡಿದ್ರಂತೆ. ಅದು 3 ಏನು ಅಂದರೆ, ಈ ಕೃಷ್ಣ ನಂದಗೋಕುಲದಲ್ಲಿ ಇನ್ನೂ ಕೃಷ್ಣನಾಗಿ ಬೆಳೆಯುತ್ತಿರೋ ಸಮಯದಲ್ಲಿ ಶಕಟಾಸುರ ಅಂತ ಒಬ್ಬ ಇದ್ದ. ಅವನೊಬ್ಬ ಏನು ಮಾಡ್ದ, ಒಂದು ಬಂಡಿ ರೂಪದಲ್ಲಿ ಬಂದ. ಯಾತಕ್ಕೋಸ್ಕರ? ಅವನೊಂದು ಅಸುರ, ನಿನ್ನನ್ನು ಸಂಹಾರ ಮಾಡೋಕ್ಕೋಸ್ಕರ ಬಂದಿದ್ದಾನೆ. ಅವಾಗ ಬಂದು ನೋಡಿದಾಗ ಏನಾಯಿತು, ಒಂದು ಅಲಕ್ಷ್ಯವಾಗಿ ಜಸ್ಟ್ ಲೈಕ್ ದಟ್ ಅಂತೀವಲ್ಲ ಆ ಥರ ಸುಮ್ಮನೆ ಒಂದು ಚಿಕ್ಕ ಕಾಲಿನ ಒಂದು ಒದೆ ಒದರಂತೆ ಅಷ್ಟೇ, ಚೂರು ಆಗೋಯ್ತು. ಬಂಡಿ ಚೂರು ಆಯಿತು ಅಂದರೆ ಅವನು ಸಂಹಾರ ಆಗೋಯ್ತು ಅಂತೇಳಿ ನಮ್ಮ ಚಕಟಾಸುರ. ಅದಕ್ಕೆ ಆಗ ಒಂದು ಅಲಕ್ಷ್ಯವಾಗಿ ಸಗಡಂ ಉದತ್ತಾಯ್, ಸಗಡಂ ಅಂದರೆ ಬಂಡಿ, ಉದತ್ತಾಯ್ ಅಂದರೆ ಒದ್ದಿದ್ದು. ನಿನ್ನ ಕಾಲನ್ನೆತ್ತಿ ಒಂದು ಸಾರಿ ಒದ್ದೆ, ಎಂಥ ಪರಾಕ್ರಮ ನಿನ್ನದು. ಆ ತ್ರಿವಿಕ್ರಮ ಅವತಾರ ಮಾಡಿದಾಗ ಪರಮಾತ್ಮ ತಾನೇ ದೊಡ್ಡದಾಗಿ ಬೆಳೆದು ನಿಂತ. ಅದೇ ಥರ ರಾಮನು ವೀರ್ಯವಾನ್, ಆಯುಧಗಳೆಲ್ಲ ಅವನ ಕೈಲಿತ್ತು. ಆದರೆ ಕೃಷ್ಣನಾದ ನಿನಗೆ ಎಷ್ಟು ತಿಂಗಳು ವಯಸ್ಸು, ಎಷ್ಟು ತಿಂಗಳು, 7 ತಿಂಗಳು. ಇದು ಮಾಡುವಾಗ, ಲೀಲೆ ಮಾಡುವಾಗ ಕೃಷ್ಣ ಭಾಳ ಚಿಕ್ಕ ಮಗು, ಪಿಂಜ್ ಅಂತೀವಲ್ಲ ಅಷ್ಟು ಸಣ್ಣ ಮಗು. ಅದು 7 ತಿಂಗಳು. ಅಷ್ಟು ಸಣ್ಣ ವಯಸ್ಸಲ್ಲಿ ಯಾವುದುಗಳು ಆಯುಧಗಳು ಇಲ್ಲ. ಇವೆರಡು ಪಾಯಿಂಟು ಪರವಾಗಿಲ್ಲ. 3ನೇದೇನು ಅಂದರೆ, ನೀನು ಮುಂದೆ ಬರೋದು ಯಾರು ಅಂತ ನಿಮಗೆ ಗೊತ್ತಿಲ್ವಲ್ಲ. ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಬರ್ತಾರೆ. ಒಬ್ರಿಗೆ ಬಕಾಸುರ ಕೊಕ್ಕರೆ ರೂಪದಲ್ಲಿ ಬರ್ತಾರೆ, ಒಬ್ಬರು ಕೇಶಿ ಕುದುರೆ ರೂಪದಲ್ಲಿ ಬರ್ತಾರೆ, ಇನ್ನೊಬ್ರು ಬಂಡಿ ರೂಪದಲ್ಲಿ ಬರ್ತಾರೆ, ಒಬ್ಬರು ಹಣ್ಣಿನ ರೂಪದಲ್ಲಿ ಬರ್ತಾರೆ. ಈ ಥರ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ ಬಂದರೆ ಅವ್ನಿಗೆ ಹಿಂಗೆ ಗೊತ್ತಾಗುತ್ತೆ. ಆಯುಧಗಳಿಲ್ಲ, ಈ ಕಡೆ ಯಾರು ಇದ್ದಾರೆ ಮುಂದೆ ಗೊತ್ತಿಲ್ಲ. ಅಂಥದ್ದೆಲ್ಲ ನೀನು ಮೀರಿಸ್ಕೊಂಡು ಮಾಡಿದ್ರೆ ನೀನೇ ಗ್ರೇಟ್ ಅಲ್ವಾ ಅಂತ ಇಲ್ಲಿ ಸೂಪರಾಗಿ ಹೇಳ್ತಾರೆ ನೋಡಿ. ನೀನು ಹತ್ರ ಆಯುಧಗಳು ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು ಎದುರುವೆ ರಾವಣ ಇದೆ ಅಂತ. ಇಲ್ಲಿ ಬಂಡೀಲಿ ಅಸುರ ಬಂದಿದ್ದಾನಲ್ಲ ಅಂತ ಗೊತ್ತಾಗೋದಿಲ್ಲ ಯಾರಿಗೂ. ಆಗ ಒದ್ದೇ ಇಲ್ಲ, ಎಂಥ ಹಿರಿಮೆಗೆ ಪಾತ್ರ ಇನ್ನಿಂದ ಈ ಲೀಲೆ ಅಂತೆ. ಅಂದು ಸಗಡಂ ಉದಯ್ತಾಯ್ ಪುಗಳ್ ಪೋಟ್ರಿ. ಆ ಹಿರಿಮೆಗೆ ಅವತ್ತು ಯಾರೂ ಹಾಡಿಲ್ಲ, ಈಗ ನಾವು ಹಾಡ್ತೇವೆ ಅಂತೇಳಿ ಹೇಳಿದ್ರಂತೆ. ನೆಕ್ಸ್ಟು ಒಂದು ಲೀಲೆ ಆಯ್ತು. ನೆಕ್ಸ್ಟ್ ಲೀಲೆ ಏನು? ಕನ್ರು ಕುಣಿಲ ಎರಿಂದ ಕಳಲ್ ಪೋಟ್ರಿ. ಕನ್ರು ಅಂದರೆ, ಕನ್ರು ಕುಟಿ ಅಂದರೆ ಏನು ಅಂದರೆ, ಒಂದು ಹಸುವಿನ ಕರು ಇರ್ತಲ್ಲ, ಅದಕ್ಕೆ ಕನ್ರು ಕುಟಿ ಅಂತೀವಿ. ಕನ್ರು ಕುಣಿಲ ಎರಿಂದ ಕಳಲ್ ಪೋಟ್ರಿ. ಇದರಲ್ಲಿ 2 ರಾಕ್ಷಸರು, ಅಲ್ಲಿ ಒಂದೇ ಒಂದು ಶಕಟಾಸುರ ಆಯಿತು, ಇಲ್ಲಿ 2 ರಾಕ್ಷಸರು ಬರ್ತಾರೆ. ಒಬ್ಬನ ಹೆಸರು ಕಪಿತಾಸುರ ಅಂತ, ಅವನು ವತ್ಸಾಸುರ ಅಂತ ಒಬ್ಬ ಇದಲ್ಲ, ಇನ್ನೊಬ್ಬ. ಅವರಿಬ್ಬರು ಹೆಸರು ಏನು ಮಾಡಿದ್ರಂತೆ, ಒಂದೇ ಸಮಯದಲ್ಲಿ ಕಂಸ ಇಬ್ಬರನ್ನು ಕಳಿಸಿ ಕೃಷ್ಣನ ಹೆಂಗಾರು ಫಿನಿಷ್ ಮಾಡಿಬಿಡಿ. ಒಬ್ಬೊಬ್ರನ್ನ ಕಳಿಸೋದು ಅದೇನೆ, ಸೇಮ್ ಮೆಸೇಜ್, ಫಿನಿಶ್ ಹಿಮ್ ಅಂತ. ನೋ ಬಡಿ ಕುಡ್ ಫಿನಿಶ್, ಅವರೇ ಫಿನಿಶ್ ಆಗಿಬಿಟ್ರು. ದಟ್ ಈಸ್ ದಿ ಎಲ್ಲ ಕಡೆನೂ. ಇವನು ಬಂದಂತೆ ಕೃಷ್ಣ ವಧೆ ಮಾಡಬೇಕಂತ ಯೋಚನೆ ಮಾಡ್ಕೊಂಡು ಕಳಿಸಿದ್ದ. ವತ್ಸಾಸುರ ಒಂದು ಹಸುವಿನ ಕರುವಿನ ರೂಪದಲ್ಲಿ ಬಂದಿದ್ದ. ಈ ಕಪಿತಾಸುರ ಯಾವ ರೂಪದಲ್ಲಿ ಬಂದಿದ್ದ ಅಂತೇಳಿದ್ರೆ, ಬೇಲದ ಹಣ್ಣು ಗೊತ್ತಲ್ಲ, ಆ ಹಣ್ಣಿನ ರೂಪದಲ್ಲಿದ್ದಂತೆ. ಎಲ್ಲಿದ್ದ ಅವನು? ಎದುರುಗಡೆ ಒಂದು ಮರ ಇತ್ತು, ಆ ಬೇಲದ ಮರದಲ್ಲಿ ಹಣ್ಣಾಗಿ ಅಲ್ಲೇ ನಿಂತಿದ್ದಂತೆ. ಇವಾಗ ಏನು ಇವರಿಬ್ಬರು ಸ್ಟ್ರಾಟಜಿ ಅಂದರೆ, ಒಂದು ಆ ಬೇಲದ ಹಣ್ಣು ತಲೆ ಮೇಲೆ ಕರೆಕ್ಟಾಗಿ ಬೀಳಬೇಕು, ಬಿದ್ದಿದ ತಕ್ಷಣ ಹೋಗ್ಬಿಡ್ಬೇಕು ಕೃಷ್ಣ. ಇವನು ಕರು ಬಂದುಬಿಟ್ಟು ಹೋಗು ಅವನಿಗೆ ಒಂದು ಡ್ಯಾಶ್ ಹೊಡೆದ್ಬಿಟ್ಟು ಅವನು ಸಾಯಿಸಬೇಕು. ಹೆಂಗಾರು 2ರಲ್ಲಿ ಒಂದು ಪ್ಲ್ಯಾನ್ ಸಕ್ಸೀಡ್ ಆಗುತ್ತೆ ಅಂತೇಳಿ ಈ 2 ಪ್ಲ್ಯಾನು ಮಾಡಿ ಕಳಿಸಿದ ಕಂಸ. ಆವಾಗ ಏನಾಗೋಯ್ತು, ಕೃಷ್ಣನಿಗೆ ಗೊತ್ತಾಯಿತು, ನಮ್ಮ ಪರಮಾತ್ಮಂಗೆ ಏನು ಗೊತ್ತಿಲ್ಲ. ಗೊತ್ತಾಗ್ಬಿಟ್ಟು ಅವ್ನು ಏನು ಮಾಡ್ದ, ಇದಕ್ಕೆ ಒಂದು ಕೌಂಟ್ರ್ ಪ್ಲ್ಯಾನ್ ಮಾಡ್ದ. ಆ ಕೌಂಟ್ರ್ ಪ್ಲ್ಯಾನ್ ಏನು ಮಾಡ್ದ ಅಂದರೆ 2 in 1 ಆ್ಯಕ್ಷನ್ ಪ್ಲ್ಯಾನ್. ಇದು ಸ್ಪೆಷಲ್ ಆ್ಯಕ್ಷನ್ ಪ್ಲ್ಯಾನ್. ಇದು ಏನು ಮಾಡ್ದ ಅಂದರೆ, ಕರುವನ್ನು ಇಟ್ಕೊಂಡ ಕೈಲಿ, 4 ಕಾಲು ಕೈಲಿ ಇಟ್ಕೊಂಡ, ಹಿಂಗೆ ಒಂದು ಸುತ್ತಬಿಟ್ಟು ಹಂಗೆ ಚಕ್ ಅಂತ ಬೀಸಾಕ್ದ. ಹೆಂಗೆ ಬೀಸಾಕ್ದ, ಸೀದಾ ಬೇಲದನ್ನ ಹೊಡಿತು. ಮೇಲ್ಗಡೆಯಿಂದ ಬೇಲದನ್ನು ಕೆಳಗಡೆ ಬೀಳುತ್ತೆ, ಆಗ ಕರು ಬಿದ್ದು ಇಬ್ಬರು ಚೂರಾಗಿ ಇಬ್ಬರದು ಸಂಹಾರ ಆಯಿತು. 2 in 1 ಆ್ಯಕ್ಷನ್ ಪ್ಲ್ಯಾನ್. ಅದು ನಮ್ಮ ಕೃಷ್ಣನ ಮಹಿಮೆ. ಅದಕ್ಕೆ ಹೇಳ್ತಾರೆ, ಈ 2 ಹಸುರು ಕೆಳಗೆ ಬಿದ್ದು ಉಸಿರನ್ನು ಕಳೆದುಕೊಂಡ್ರು, ಕಳಲ್ ಪೋಟ್ರಿ. ಅದಕ್ಕೆ ಹೇಳ್ತಾರೆ, ಈ ಥರ ಒಂದು ಫೋರ್ಸಲ್ಲಿ 2 ಇಟ್ಕೊಂಡು ಕರೆಕ್ಟಾಗಿ ಮಾಡಬೇಕು ಅಂದರೆ, ಯಾವ ಭಾಗ ನಮ್ಮ ಬಾಡಿಯಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ, ನಮ್ಮ ಕಾಲಿನ ಕೆಳಗಡೆ ಭಾಗ ನಾವು ಅಷ್ಟು ಸ್ಟ್ರಾಂಗಾಗಿ ಕೆಳಗಡೆ ಊರ್ಕೊಂಡಿದ್ರೆ ಮಾತ್ರ ಆಗ ಬೀಸಾಡೋಕ್ಕೆ ಆಗ್ಬೋದು. ಅದರಿಂದ ಇಲ್ಲಿ ಹೇಳ್ತಾರಂತೆ, ಕಳಲ್ ಪೋಟ್ರಿ. ಯಾವ ಮಟ್ಟಕ್ಕೆ ನೀನು ನಿನ್ನ ಪಾದವನ್ನು ಭೂಮಿ ಮೇಲೆ ಅದ್ಮಿರಬೇಕು, ಅದನ್ನು ನಾವು ಇವಾಗ ಮಂಗಳಾಶಾಸನ ಮಾಡ್ತಾಯಿದ್ದೀವಿ ಅಂತೇಳಿ 2ನೇ ಲೀಲೆ ನೋಡಿದ್ವಿ. ಈಗ 3ನೇ ಲೀಲೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋದು, ಕುಂಡ್ರು ಕುಡೆಯಾಯ್ ಎಡುತ್ತಾಯ್ ಗುಣಂ ಪೋಟ್ರಿ.
ಕುಂದ್ರ ಕೊಡೆಯ ಅಂದರೆ ಗೋವರ್ಧನ ಅನ್ನೋದು ಒಂದು ಪರ್ವತ ನಮ್ಮೆಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಕೃಷ್ಣ ಏನು ಹೇಳಿದಂತೆ ಎಲ್ಲರೂ ಅದಕ್ಕೆ ಪೂಜೆ ಮಾಡೋದು, ತುಂಬ ಅದಕ್ಕೆ ಏನೇನೋ ಡಿಮಾಂಡ್ಸ್ ಎಲ್ಲ ಮಾಡ್ತಾಯಿತ್ತು, ಎಲ್ಲರೂ ಮಾಡ್ತಾಯಿದ್ರು. ಕೃಷ್ಣ ಹೇಳಿದಂತೆ ನೋಡ್ರಪ್ಪ, ಇನ್ಮೇಲೆ ನೀವು ಯಾರು ಇವನಿಗೆ ಇಂದ್ರನಿಗೆ ಪೂಜೆ ಮಾಡಬೇಡಿ, ಅದನ್ನು ಸ್ಟಾಪ್ ಮಾಡಿಬಿಡಿ, ನನಗೆ ಮಾಡಿ ಅಂತ ಹೇಳಿದಂತೆ. ಈ ಥರ ಹೇಳಿದ ತಕ್ಷಣ ಏನಾಗೋಯ್ತು, ಸರಿ ಇಂದ್ರನ ಕಿವಿಗೆ ಬಂದುಬಿಡ್ತದ್ದು. ಕಿವಿಗೆ ಬಿದ್ದ ತಕ್ಷಣ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು ಇಂದ್ರನ ಕೋಪ ಬಂದ ತಕ್ಷಣ ಏನು ಮಾಡೋದು ಅಂತ ಯೋಚನೆ ಮಾಡ್ದ. ನಾನ್ ಸ್ಟಾಪ್ 7 ದಿವಸ ಮಳೆ ಆಗಿಬಿಡೋಣ, ಅವಾಗೆಲ್ಲ ನಾಶ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಪ್ಲ್ಯಾನ್ ಹಾಕಿದ್ದೀನಿ ಅಂದ್ಕೊಂಡ. 7 ದಿವಸ ಸತತವಾದ ಮಳೆ ಸುರಿಸುವಂಥ ಮಾಡಿದಾಗ ಆವಾಗ ನಮ್ಮ ಕೃಷ್ಣ ಏನು ಮಾಡ್ದ, ಒಂದು ಐಡಿಯಾ ಮಾಡಿದೆ. ಕುಂದ್ರು ಕೊಡೆಯ ಎಡುತ್ತಾಯಿ ಗುಣಂ ಬೋಟ್ರಿ, ಅದೇ ಇದು. ಅವರು ಏನು ಮಾಡ್ದ, ಆ ಪರ್ವತವನ್ನು ಗೋವರ್ಧನ ಗಿರಿನೇನೆ ಅವರ ಸಣ್ಣ ಬೆರಳು, ಕಿರು ಬೆರಳಿಂದ ಹಂಗೆ ಎತ್ಕೊಂಡು ಕೊಡೆ ಥರ, ಛತ್ರಿ ಥರ ತೊಗೊಂಡು ಅದ್ರ ಕೆಳಗಡೆ ಆ ಊರಲ್ಲಿರೋ ಎಲ್ಲರೂ, ಅವ್ರು ಯಾರು ರಕ್ಷಣೆ ಕೊಟ್ಟರು ಇವರು ಒಂದು ಕೃಷ್ಣ ಅಂದರೆ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸು, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಅಲ್ಲಿರೋ ಪ್ರಾಣಿಗಳು, ಪಶುಗಳು ಎಲ್ಲರೂ ಬಂದು ಅಲ್ಲಿ ಕೆಳಗಡೆ ಎದ್ಬಿಟ್ರು. ನೋಡಿದ್ರ ಇಂದ್ರ, ಏನಪ್ಪ ಇದು ನಮ್ಮ ಪ್ಲ್ಯಾನ್ ಫೇಲ್ ಆಗೋಯ್ತಲ್ಲ ಅಂತ ನೋಡಿಬಿಟ್ಟು ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು, ಎಲ್ಲರೂ ಗೊತ್ತಲ್ಲ ಕೊನೆಗೆ ಶರಣಾಗತಿ ಕೃಷ್ಣನ ಹತ್ರ ಬಂದುಬಿಟ್ರು, ದಯವಿಟ್ಟು ನಾ ಮಾಡಿದ್ದೆಲ್ಲ ತಪ್ಪಾಯಿತು, ನನ್ನ ಕ್ಷಮಿಸಿಬಿಡಿ ಅಂತ ಹೇಳಿ ಕೃಷ್ಣ ಅವನಿಗೆ ಕ್ಷಮಿಸಿ ಅವನು ಒಂದು ಚೂರು ಯಾವ ಥರ ಅನ್ನೋ ಪನಿಷ್ಮೆಂಟ್ ಕೊಡಲಿಲ್ಲ. ಅದು ನಮ್ಮ ಕೃಷ್ಣನ ಸೌಶೀಲ್ಯ ಗುಣ ಅಂತ ತಿಳ್ಕೊಳ್ಬೇಕು ನಾವು. ಅದರಿಂದ ಗೋವರ್ಧನ ಪರ್ವತ ಎತ್ತಿ ಹಿಡಿದ ತಕ್ಷಣ ನಿನ್ನ ಗುಣಂ ಪೋಟ್ರಿ ಅಂತ ಹೇಳಿದ್ದಾರೆ. ಆ ಗುಣಂ ಏನು ಅಂದರೆ ಸೌಶೀಲ್ಯ ಗುಣ ಅಂತೇಳಿ. ಆ ಸೌಶೀಲ್ಯ ಗುಣಕ್ಕೆ ನಮ್ಮ ರಾಮಾವತಾರದಲ್ಲಿ ಸ್ಟಾರ್ಟಿಂಗೇ ಇದೇ ಬರೋದು, ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಅಂತ ವಾಲ್ಮೀಕಿ ಕೇಳಿದ್ರಂತೆ ನಾರದರ ಹತ್ರ. ಆವಾಗ ಗುಣವಂತ ವ್ಯಕ್ತಿ ಯಾರು ಅಂತ ಇದರಲ್ಲಿದೆ, 16 ಗುಣಗಳಿದೆ ಅಲ್ಲಿ. ಇದರಲ್ಲಿ ಒಂದೇ ಒಂದು ಗುಣ ನಾವು ನೋಡ್ತಾ ಇದ್ವಿ. ಈ ಗುಣವಂತ ವ್ಯಕ್ತಿ ಯಾರು ಅಂತ ಕೇಳಿದ ತಕ್ಷಣ ಭೂಷಣಂ ವ್ಯಾಖ್ಯಾನ ಇದೆ, ಗೋವಿಂದರಾಜರ ವ್ಯಾಖ್ಯಾನ ತುಂಬ ಫೇಮಸ್ಸು ರಾಮಾಯಣಕ್ಕೆ, ಭೂಷಣಂ ಅಂತೇಳಿ. ಅದರಲ್ಲಿ ಹೇಳ್ತಾರಂತೆ ಗುಣ ಅಂದರೆ ಏನು ಹಂಗಂದರೆ ಸರಳತೆ ಹೊಂದಿರುವವನು, ಯಾರೊಂದು ಉಚ್ಚ ಸ್ಥಾನದಲ್ಲಿದ್ದಾನೋ, ಇರುವ ನೀಚ ಜನರಾದ ನಮ್ಮ ಹತ್ರ ಬಂದು ನಮ್ಮ ಜೊತೆ ಬೆರೆತ್ಕೊಂಡು ಇರ್ತಾರಲ್ಲ ಆ ಪರಮಾತ್ಮ, ಆ ಗುಣನೇ ಸೌಶೀಲ್ಯ ಗುಣ ಅಂತ ಹೇಳ್ತಾರೆ. ಅದೇ ಥರ ಇಂದ್ರನಿಗೆ ಏನು ಮಾಡಿದಿರೋದು ಅದೊಂದು ಸೌಶೀಲ್ಯ ಗುಣ. ಈ 2 ಸೌಶೀಲ್ಯ ಗುಣಗಳನ್ನು ಹೇಳಿ ಇಲ್ಲಿ ಅವಳು ಮಂಗಳಾಶಾಸನ ಮಾಡ್ತಾ ಹೇಳಿ ಆಂಡಾಳ್. ಈಗ ನಾವು ಆಲ್ರೆಡಿ 3 ನೋಡಾಯಿತು. ನೆಕ್ಸ್ಟ್ 2 ಲೈನು, ವೆನ್ರು ಪಹೈ ಕಡ್ಕೊಂ ನಿನ್ನ ಕೈಯಲ್ಲಿ ವೇಲ್ ಪೋಟ್ರಿ, ನಿನ್ನ ಕೈಯಲ್ಲಿ ವೇಲಾಯುಧ ಇದೆ. ವೆನ್ರು ಅಂದರೆ ಶತ್ರುಗಳನ್ನೆಲ್ಲ ಗೆದ್ದು, ಪಹೈ ಕೆಡುಕೊಂಬಂತೆ ಕೆಟ್ಟವರನ್ನು ಅಳಿಸುವ, ನಿನ್ನ ಕೈಯಲ್ಲಿ ವೇಲ್ ಅಂತ ವೇಲಾಯುಧ ಇದೆ. ಅದು ನಿಮ್ಮ ವಂಶದಲ್ಲಿ ಎಲ್ಲರೂ ಇಟ್ಕೊಂಡಿರ್ತಾರಲ್ಲ ಅಂತ ಹೇಳಿದ್ರಂತೆ. ಹೆಂಗೆ ಏನಂತೆ, ಅದಕ್ಕೆ ಮೊದಲನೇ ಪಾಶುರ ನೀವೆಲ್ಲ ಜ್ಞಾಪಕ ಇದ್ದರೆ, ಕೂರ್ವೇಲ್ ಕೊಡಂತೋಳ್ನನ್ ನಂದಗೋಪನ್ ಕುಮರನ್. ಇನ್ಫ್ಯಾಕ್ಟ್ ಅವಾಗ ಒಂದ್ಸರಿ ಒಂದು ಪ್ರಶ್ನೆಗೆ ನಾವು ಆನ್ಸರ್ ನೋಡಿದ್ವಿ, ಯಾತಕ್ಕೋಸ್ಕರ ಕೃಷ್ಣನೇ ಪರಮಾತ್ಮ, ಅವನಿಗೋಸ್ಕರ ಕಾಯೋದಕ್ಕೆ ಕಾಯ್ತಾಯಿದ್ರು ಅವ್ರ ತಂದೆ. ಕೈಯಲ್ಲಿ ಏನು ಟೂಲ್ ಇಟ್ಕೊಂಡಿದ್ರು, ಈ ಕೂರ್ವೇಲ್, ಶೂಪಾಗಿರೋ ವೇಲ್ ಇಟ್ಕೊಂಡಿದ್ರು. ಯಾಕೆ ಅಂತ ಅವ್ರು ನೋಡಿದ್ವಲ್ಲ, ತಿರ್ಗಾ ಜ್ಞಾಪಿಸ್ತಾ ಇದ್ದೀನಿ. ಫಸ್ಟ್ ಪಾಸುರದಲ್ಲೇ ಅವ್ರ ತಂದೆ ಕೈಯಲ್ಲಿ ವೇಲ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ನೀನು ನಿನ್ನ ಅಪ್ಪನಿಂದ ಈ ವೇಲನ್ನು ತೊಗೊಂಡಿರ್ಬೇಕು, ಆ ಆಯುಧಕ್ಕೆ ನಾವು ಈಗ ಮಂಗಳಾಶಾಸನ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. வென்று பகை கடக்கும் நின் கையில் வேல் போற்றி என்று உன் ಸೇವಗಮೇ ಎತ್ತಿ ಪರೆಕೊಳ್ಳುವಾನ್. ಎಂದು ಅಂದರೆ ಯಾವಾಗಲೂ ಇಷ್ಟೆಲ್ಲ ನಿನ್ನ ಮೇಲೆ ಸುತ್ತಿ ಮಾಡಾಯಿತು ಎಲ್ಲ ಅಲ್ವಾ, ನನಗೂ ನಿನಗೂ ಇರೋ ಸಂಬಂಧ ಏನು, ಯಾವಾಗಲೂ ನೀನು ಮಾಡಿರೋ ಲೀಲೆಗಳನ್ನು ಹಾಡ್ತಾ ಇರಬೇಕು. ಎಟ್ರಿ ಪರೆಕೊಳ್ಳುವಾನ್ ಇಂದ್ರಿಯಾಂ ಅನ್ನೋಮ್ ಹಿಂಗೆ. ಇವೆಲ್ಲ ಆ ಪರೆ ಅಂತ ಮೊದಲೇ ಹೆಸರು ಹೇಳ್ತಾ ಇದೆ. ಪರೆ ಅನ್ನೋದು ಒಂದು ಡಮರು. ಆ ಪರೆ ಎನ್ನುವ ವಾದ್ಯವನ್ನು ಪಡೆಯಲು ಅಷ್ಟು ಮಾತ್ರ ಅಲ್ಲ, ಪರೆ ಅಂದರೆ ಇನ್ನೊಂದು ಇನ್ನರ್ ಮೀನಿಂಗ್ ಇದೆ ನೋಡಿದ್ವಿ, ದೇವರ ಕೈಂಕರ್ಯ, ಮೋಕ್ಷ ಪ್ರಾಪ್ತಿ. ಅದನ್ನು ಕೇಳ್ಕೊಂಡು ನಾವೆಲ್ಲ ಬಂದಿದ್ದೀವಿ ಅಂಥೇಳಿ ಈ ಪಾಸುರದಲ್ಲಿ ಆಂಡಾಳ್ ಚೆನ್ನಾಗಿ 3 ಅವತಾರಗಳನ್ನು ಹೆಂಗೆ ಮಂಗಳಾಶಾಸನ ಮಾಡೋದು ನೋಡಿದ್ವಿ. ಈ ಪಾಸುರದಲ್ಲಿ ನಮಗೆ ಏನೇನು ಕಲಿಕೆ ಇದೆ, ಲೆಸನ್ಸ್ ಫಾರ್ ಅನುಷ್ಠಾನ, ಅದನ್ನು ಸ್ವಲ್ಪ ನೋಡಿಬಿಟ್ಟು ವಿ ವಿಲ್ ಗೋ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್. ಭಗವಂತನ ಪಾದಾರವಿಂದ ನಮಗೆ ಅನುಗ್ರಹ ಮಾಡುತ್ತೆ, ಅದೇ ತಾನೇ ಮಂಗಳಾಶಾಸನ ಅನ್ನುವ ತಾತ್ಪರ್ಯವನ್ನು ಒಂದೊಂದು ಅಡಿಗೂ ಮಂಗಳಾಶಾಸನವನ್ನು ಮಾಡ್ತಾಳೆ ಆಂಡಾಳ್. ಭಗವಂತ ನಮಗೆ ಮಾಡಿರುವಂತಹ ಅನುಗ್ರಹವನ್ನು ನೆನೆಸಿಕೊಂಡು ತುಂಬ ಮುಖ್ಯವಾಗಿ ಈ ಬೆಳವಣಿಗೆಗೆ ನಾವು ನೋಡಿರುವಂಥ ಸರ್ವತೋಮುಖ ಆಗಿರುವಂಥ ಬೆಳವಣಿಗೆ, ತುಂಬ ಮ್ಯಾನೇಜ್ಮೆಂಟಲ್ಲಿ 360 ಡಿಗ್ರಿ ಅಂತ ತುಂಬ ಫೇಮಸ್ಸು. 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಲ್ಲ, ಅದನ್ನು ನಮ್ಮ ಒಳಗಡೆ ಉಂಟು ಮಾಡಿಕೊಂಡ್ರೆ, ಪಕ್ವತೆಯನ್ನು ಉಂಟು ಮಾಡಿಕೊಂಡ್ರೆ, ಆವಾಗ ನಮ್ಮ ಜೀವನದಲ್ಲಿ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ಆ ಕೃತಜ್ಞತೆಯನ್ನು ನಾವು ಬೆಳೆಸಿಕೊಳ್ಳುತ್ತೇವೆ. ಇವತ್ತಿನ ಪದ್ಯದಲ್ಲಿ ಆಂಡಾಳ್ ಭಗವಂತ ನಮಗೆ ಅನುಗ್ರಹ ಮಾಡಿರುವಂಥ ಎಲ್ಲ ಅನುಗ್ರಹಗಳಿಗೂ ಕೃತಜ್ಞತೆಯನ್ನು ತಿಳಿಸುತ್ತಾಳೆ.
ಶಿ ಆಫರ್ಸ್ ಎ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಟು ದ ಲಾರ್ಡ್. ಇದನ್ನು ಅತಿ ಅದ್ಭುತವಾಗಿ ಈ ಪದ್ಯದಲ್ಲಿ ಆಂಡಾಳ್ ತಿಳಿಸಿದ್ದಾಳೆ. ಆಂಡಾಳ್ ಹೇಳ್ತಾಳೆ, ಪರಮಾತ್ಮ ತ್ರಿವಿಕ್ರಮ ಅವತಾರ ಮಾಡಿದೆ ಅಂದರೆ ಇವುಲಗ ಮಳಂದಾಯ್ ಅಡಿಪೋಟ್ರಿ. ಅವಾಗ ನಾವು ಎರಡು ಕಲ್ತ್ವಿ, ಜಸ್ಟ್ ಶಾರ್ಟಾಗಿ ಹೇಳ್ತೀನಿ. ಅವಾಗ ಏನಾಯಿತು, ವಾಮನ ಅವತಾರ ತ್ರಿವಿಕ್ರಮ ಅವತಾರ ಎರಡು ಅದ್ರಲ್ಲಿ ಬಂತು. ಅದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ತುಂಬ ಮುಖ್ಯವಾಗಿ ಯಾವುದೋ ಒಂದು ಸಮಸ್ಯೆನ ಪರಿಹಾರ ಹುಡುಕ್ತಾ ಇದ್ದಾಗ ಅದರಲ್ಲಿ ಎಷ್ಟು ನಾವು ಕಲಿಯೋದು ಅಂತ ಇಲ್ಲಿ ಪರಿಹಾರ ಹುಡ್ತಾ ಇದ್ವಿ. ಅವಾಗ ಏನು ಮಾಡಬೇಕು, ನಮ್ಮ ಬುದ್ಧಿಯನ್ನು ಸಮಸ್ಯೆಯ ಕಡೆಗೆ ನಾವು ಫೋಕಸ್ ಮಾಡಬೇಕು, ಕೇಂದ್ರೀಕೃತ ಮಾಡಬೇಕು. ಅದಕ್ಕೆ ಏನು ಹೇಳ್ತಾರೆ, ಕನ್ವರ್ಜೆನ್ಸ್ ಆಫ್ ಮೈಂಡ್ ಅಂತ ಸೈಕಾಲಜಿಯಲ್ಲಿ ಕನ್ವರ್ಜೆನ್ಸ್ ಆಫ್ ಮೈಂಡ್ ಅಂತಾರೆ. ಈ ಥರ ನಾವು ಕನ್ವರ್ಜೆನ್ಸ್ ಆಫ್ ಮೈಂಡ್ ಮಾಡ್ತಾ ಇದ್ರೆ ಸಮಸ್ಯೆ ಬಗ್ಗೆ, ಅವಾಗ ಏನಾಗುತ್ತೆ, ನಮಗೊಂದು ಜ್ಞಾನ ಉಂಟಾಗುತ್ತೆ. ಅದಕ್ಕೆ ಏನಾಗುತ್ತೆ, ಪರಿಹಾರವನ್ನು ನೋಡುವ ಪ್ರಸಂಗದಲ್ಲಿ ಜೀವನದಲ್ಲಿ ಕಲಿತಿರೋ ಜ್ಞಾನವೆಲ್ಲ ಶೇಖರಿಸಿ ಅಲ್ಲಿರೋ ತತ್ವಗಳನ್ನು ನಮ್ಮ ಪ್ರಯೋಗಿಸಿ ಆಮೇಲೆ ಸಮಸ್ಯೆಗೆ ಪರಿಹಾರವನ್ನು ಕಾಣಬೇಕು. ಅವಾಗ ಏನಾಯ್ತು, ನಮಗೆ ವಿ ವಿಲ್ ಗೆಟ್ ಆಲ್ ಆಲ್ಟರ್ನೇಟಿವ್ಸ್. ಅವೆಲ್ಲ ಬಂದ ತಕ್ಷಣ ವಿ ಹ್ಯಾವ್ ಟು ಕನ್ಸಿಡರ್ ಆ್ಯಂಡ್ ಚೂಸ್ ದ ಬೆಸ್ಟ್ ಒನ್ ಅಂತೇಳಿ. ಅದಕ್ಕೆ ಹೇಳ್ತಾರೆ ಡೈವರ್ಜೆನ್ಸ್ ಆಫ್ ಮೈಂಡ್ ಅಂತ. ವಾಮನ ಅವತಾರ ಕನ್ವರ್ಜೆನ್ಸ್ ಆಫ್ ಮೈಂಡ್, ಫೋಕಸ್ ಮಾಡೋದು. ಆಮೇಲೆ ಎಲ್ಲ ಆಲ್ಟರ್ನೇಟಿವ್ಸ್ ಬಂದರೆ ಅದು ಡೈವರ್ಜೆನ್ಸ್ ಆಫ್ ಮೈಂಡ್ ಅಂತೇಳಿ. ಅದನ್ನು ನಾವು ವಾಮನ ಅವತಾರದಲ್ಲಿ ಹೇಳಿದ್ದಲ್ಲ, ಅದು ನಮ್ಗೆ ಕಲ್ತ್ಕೊಂಡು ವಿ ಕ್ಯಾನ್ ಇಂಪ್ಲಿಮೆಂಟ್ ಅಂತೆ. ಅಂದ್ರೆ ಈ ಉಲಗ ಮಳಂದಾಯ್ ಅಡಿಪೋಟ್ರಿ ಇಂದ್ರಿಯಾಂ ಬಂದೋ ಮಿರಂಗೇಲೋರ್ ಎಂಬ ಅಂತ ಮಾಡಿದ್ರು. ನಮ್ಮ ಶಿರಸ್ಸಿನ ಮೇಲೆ ಭಗವಂತ ಅವನ ಪಾದಾರವೊಂದನ್ನು ಇಟ್ಟಾಗ ಈ ಒಂದು ತಾಪ, ನಮ್ಮ ಒಳಗಡೆ ಇರುವಂಥ ತಾಪತ್ರಯ ಧಗಧಗ ಅಂತ ಜ್ವಲಿಸ್ತಾ ಇದೆ. ಅದು ಕೋಮಲವಾದ ಪಾದಾರವಿಂದದಿಂದ ನಮ್ಮ ತಾಪತ್ರಯ ಕಡಿಮೆ ಆಗುತ್ತೆ ಅಂತ. ಶೆನ್ರು ಅಂಗ್ ತೆನ್ ಇಲಂಗೈ ಶೆಟ್ರಾಯ್ ತಿರಲ್ಪೋಟ್ರಿ. ಲಂಕೆಯನ್ನು ಭಗವಂತ ಹೋಗಿ ಗೆದ್ದ. ಇಲ್ಲಿ ಈ ಕತ್ತಿದ್ಬಿಟ್ಟು ಇವೆಲ್ಲ ಇಂಟರ್ನಲ್ ಥಿಂಗ್ಸ್ ಬೇರೆ ಮಾತ್ರ ಹೇಳ್ತಾ ಇದ್ದೇನೆ. ಲಂಕೆ ಮನಸ್ಸಿಗೆ ಪ್ರತೀಕ. 10 ಇಂದ್ರಿಯಗಳು ರಾವಣನ 10 ತಲೆಗಳಿಗೆ ಪ್ರತೀಕ. ಒಂದೊಂದು ತಲೆ ಒಂದೊಂದು ಕಡೆ ನೋಡ್ತಾ ಇತ್ತು, ಒಂದೊಂದು ಕಣ್ಣು ಒಂದೊಂದು ಕಡೆ ನೋಡ್ತಾ ಇತ್ತು. ಇಂದ್ರಿಯಗಳು ಒಂದಕ್ಕೊಂದು ಜಗಳ ಆಡ್ತಾ ಇತ್ತು, ಒದ್ದಾಡ್ತಾ ಇತ್ತು. ಆ ಸಮಯದಲ್ಲಿ ಮನಸ್ಸು ಲೌಕಿಕದಲ್ಲೇ ಇರುತ್ತೆ. ಮನಸ್ಸು ನಮ್ಮ ವಶದಲ್ಲಿ ಇರೋದಿಲ್ಲ. ಇಂದ್ರಿಯಗಳಿಗೆ ವಶವಾಗಿರುವಂಥ ಮನಸ್ಸನ್ನು ಗೆದ್ದಿರುವಂಥ ರಾಮ, ಈ ಮನಸ್ಸೇ ರಾವಣ ಆಳಿರುವಂಥ ಲಂಕೆಗೆ ಪ್ರತೀಕ ಅಂತ ಹೇಳ್ತಾರೆ. ತುಂಬ ಮುಖ್ಯವಾಗಿ ರಾಮಾವತಾರವನ್ನು ನಾವು ಹೇಳುವ ಪ್ರಸಂಗದಲ್ಲಿ ಪರಮಾತ್ಮ ದಂಡಕಾರಣ್ಯ ವಾಸಿಗಳಂಥ ಋಷಿಗಳು, ವಿಭೀಷಣ, ಸುಗ್ರೀವ, ಆಂಜನೇಯಗಳ ಅನುಗ್ರಹ ಮಾಡೋಕ್ಕೆ ನಡೆದು ಬಂದು ಅಂತ ಹೇಳ್ತಾರೆ. ತ್ಯಾಗರಾಜನ ಮಾಡೋ ಒಂದು ಇದರ ಹೇಳ್ತಾರೆ ಕೀರ್ತಿಲಿ, ನನ್ನು ಪಾಲಿಂಪ ನಡಚಿ ವಚ್ಚಿತೀವೋ ನೀನು ನಾ ಪ್ರಾಣನಾಥ, ನನ್ನು ಪಾಲಿಂಪ ನಡಚಿ ವಚ್ಚಿತೀವೋ ನೀವು ಅಂತೇಳಿ. ಅದು ಮೋಹನ ರಾಗ ಇದೆ, ನಾನು ರಾಗದಲ್ಲಿ ಆಡ್ತಾ ಇಲ್ಲ ಅಷ್ಟೇ. ಈಗ ನನಗೆ ಅನುಗ್ರಹ ಮಾಡೋಕ್ಕೆ ಅತಿ ಪ್ರೇಮದಿಂದ ನಡೆದು ಬಂದೇನೋ ಅಂತ ಹೇಳ್ತಾರಂತೆ ತ್ಯಾಗರಾಜರು. ತುಂಬ ಮುಖ್ಯವಾಗಿ ಭಗವಂತ ರಾವಣನ ವಧೆ ಮಾಡ್ದ. ಈ ಮನಸ್ಸು ಅಂತ ಹೇಳುವ ಲಂಕಾಪಟ್ಟಣವನ್ನು ಭಗವಂತ ಅವನ ವಶಕ್ಕೆ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಭಗವದ್ಗೀತೆ 2ನೇ ಅಧ್ಯಾಯ 61ನೇ ಶ್ಲೋಕ ಹೇಳ್ತಾ ಇದೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ್ ಮತ್ಪರಃ ವಶೇಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿ. ಮಾನಸಿಕವಾಗಿರುವಂಥ ಬೆಳವಣಿಗೆ ಇದರಲ್ಲಿ ಹೇಳುತ್ತೆ. ಪೊಂಡ್ರ ಸಗಡಂ ಉದಯ್ತಾಯ್ ಪುಗಳ್ಪೋಟ್ರಿ. 7 ತಿಂಗಳ ಬಾಲಕನಾದಂಥ ಭಗವಂತ ಶಕಟಾಸುರ ವಧೆಯನ್ನು ಮಾಡಿದ. ಆ ಶಕಟಾಸುರ ನಮ್ಮ ಶರೀರಕ್ಕೆ ಪ್ರತೀಕ. ಶರೀರದಲ್ಲಿರುವಂಥ ಬಲದ ಮೇಲೆ ನಾವು ಅಹಂಕಾರವನ್ನು ತೋರಿಸದೆ, ಅಹಂಭಾವವನ್ನು ತೋರಿಸದೆ, ಶರೀರ ಯಾವಾಗಲೂ ಭಗವಂತನ ಕೈಕರ್ಯ ಮಾಡೋಕ್ಕೆ ನಾವು ಬಳಸಬೇಕು ಅಂತ ಯಾಕೆ ಆ್ಯಸ್ ಎ ಟೂಲ್. ಈ ಥರ ಸಾಕಷ್ಟು ನೋಡಿದ್ರೆ ಶುಡ್ ಬಿ ಯೂಸ್ಡ್ ಆಸ್ ಟೂಲ್ ಅಂತ, ಅದನ್ನು ಟೂಲಾಗಿ ಯೂಸ್ ಮಾಡಿ ಅಂತ ಹೇಳಿ ಇದರಲ್ಲಿ ಶಕಟಾಸುರ ವಧೆಯಲ್ಲಿ ತೋರಿಸ್ತಾ ಇದ್ದಾರೆ. ಕನ್ರು ಕುಣಿಲ ಎರಿಂದ ಕಳಲ್ಪೋಟ್ರಿ. ಇದರಲ್ಲಿ 2 in 1 ಪ್ಲ್ಯಾನು. ವತ್ಸಾಸುರನ್ನು ತಗೊಂಡು ಧೇನುಕಾಸುರನ್ನು ವಧೆ ಮಾಡಿರುವಂಥ ತಾತ್ಪರ್ಯವನ್ನು ಇದರಲ್ಲಿ ಹೇಳ್ತಾಳೆ. ನಮ್ಮಲ್ಲಿ ಇರುವಂಥ ವಿವೇಚನ, ಡಿಸ್ಕ್ರಿಷನ್ ಶಕ್ತಿಯನ್ನು ನಾವು ಬೆಳೆಸಿಕೊಂಡು ವಿವೇಚನಾ ಶಕ್ತಿಯನ್ನು, ಬೌದ್ಧಿಕವಾಗಿರುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಬೇಕು. ಪರಮಾತ್ಮ ಮನುಷ್ಯನಿಗೆ ಮಾತ್ರ ಒಂದು ಕೊಟ್ಟಿದ್ದಾನೆ, ಅದು 6th ಸೆನ್ಸ್ ಅಂತೇಳಿ. ಅದನ್ನು ನಿರ್ಣಯ ಮಾಡುವಂಥ ಶಕ್ತಿ ಪರಮಾತ್ಮ ಏರ್ಪಡಿಸಿಕೊಟ್ಟಿದ್ದಾನೆ. ಅದನ್ನು ಧೇನುಕಾಸುರ ವತ್ಸಾಸುರ ಸಂಹಾರದಲ್ಲಿ ನಮಗೆ ಹೇಳಿದ್ದಾಳೆ ಆಂಡಾಳ್. ಕುಂಡ್ರೆ ಕುಡೆಯ ಎಡುತ್ತಾಯ್ ಗುಣಂ ಪೋಟ್ರಿ. ಇವಾಗ ಗೋವರ್ಧನೋದ್ಧಾರದಲ್ಲಿ ಏನು ತಿಳ್ಕೊಳ್ತೀವಿ ನೋಡೋಣ. ಗೋವರ್ಧನೋದ್ಧಾರವನ್ನು ಪರಮಾತ್ಮ ಏರ್ಪಡಿಸುವಂಥ ಪ್ರಸಂಗದಲ್ಲಿ ಆ ಗುಣ ಎಂಥ ಗುಣ ಅಂತ ಹೇಳಿದರೆ, ಗೋಕುಲವಾಸಿಗಳೆಲ್ಲ ಇಂದ್ರನಿಂದ ಪೀಡಿಸಲ್ಪಟ್ಟಿರೋ ಪ್ರಸಂಗದಲ್ಲಿ ಭಗವಂತ ಗೋವರ್ಧನನ್ನೇ ಇಟ್ಟು ಇವರನ್ನು ಕಾಪಾಡಬೇಕು. ಭಗವಂತ ಇಂದ್ರನನ್ನು ಸೃಷ್ಟಿ ಮಾಡ್ದ, ಗೋವರ್ಧನ ಅವನೇ ಸೃಷ್ಟಿ ಮಾಡ್ದ. ಇಂದ್ರನಿಗೆ ಬಲಿಚಕ್ರದಿಂದ ರಾಜ್ಯವನ್ನು ಪಡೆದುಕೊಂಡು ವಾಪಸ್ ಕೊಟ್ಟ, ಅವನಿಗೆ ಅನುಗ್ರಹ ಮಾಡಿದ. ಆದರೆ ಈ ಇಂದ್ರ ಇದನ್ನಲ್ಲ ಗರ್ವಿತನಾಗಿ ಗೋಕುಲವಾಸಿಗಳೆಲ್ಲ ತೊಂದರೆ ಕೊಡುವಾಗ ಇಂದ್ರನ ಗರ್ವಭಂಗ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಅಚ್ಯುತ್ತಾಗಿರೋ ಗೋವರ್ಧನನ್ನೇ ಉಪಯೋಗಿಸಿ ಅದಕ್ಕೆ ಅನುಗ್ರಹ ಮಾಡಿ ಅವನು ಗೋಕುಲವಾಸಿಗಳ ರಕ್ಷಣೆ ಪಡಿಸಿದ. ಇದು ಭಾವನೆ, ಭಾವಾತ್ಮಕವಾಗಿ ದಟ್ ಈಸ್ ಕಾಲ್ಡ್ ಎಮೋಷನಲ್ ಗ್ರೋತ್. ಅದನ್ನು ನಾವು ಬೆಳ್ತೀವಿ. ಏನಂದರೆ ಭಾವನಾತ್ಮಕಕ್ಕೆ ಏನು ಹೇಳ್ಬೇಕಂದ್ರೆ, ಇಬ್ಬರು ಮಕ್ಕಳಿರುವಾಗ
ತಾಯಿ ಇಬ್ಬರಿಗೂ ಒಂದೇ ಥರ ಪ್ರೇಮ ಅಂದ್ಕೊಡ್ತಾಳಲ್ಲ, ಅದೇ ಥರ ಇಂದ್ರನಿಗೆ ಪ್ರೇಮ ಕೊಟ್ಟರಂಥ ಭಗವಂತ ಗೋವರ್ಧನಕ್ಕೂ ಅದೇ ಪ್ರೇಮ ಕೊಟ್ಟನಂತೆ. ಭಗವಂತ ಗೋಕುಲವಾಸಿಗಳಿಗೆ ಅನುಗ್ರಹ ಮಾಡ್ದ. ಇಂದ್ರ ಸುರಿಸುವಂಥ ಮಳೆಯನ್ನು, ಅದು ನಮ್ಮ ಇಂದ್ರಿಯಗಳ ವ್ಯಾಪಾರದ ಒಂದು ಮಳೆ, ಇಂದ್ರ ಸುರಿಸುವಂಥ ಮಳೆ ಇಂದ್ರಿಯ ವ್ಯಾಪಾರಗಳ ಮಳೆ, ಅದನ್ನು ನಾವು ತಿರಸ್ಕರಿಸಬೇಕು ಅಂತ ಹೇಳಿದ್ರೆ ನಮ್ಮ ಚಿತ್ತವೇ ಗೋಕುಲ, ಅದರಲ್ಲಿ ಗೋವಿಂದನನ್ನು, ನಮ್ಮ ಇಂದ್ರಿಯಗಳಿಗೆ ಯಾರು ಒಡೆಯನಾಯ್ತನೋ ಗೋವಿಂದ ಪಟ್ಟಾಭಿಷೇಕವನ್ನು ನಾವು ಏರ್ಪಡಿಸಬೇಕು. ಆವಾಗ ಭಾವನೆಗಳ ಧೀಮಂತಿಕೆ ನಮ್ಮಲ್ಲಿ ಉಂಟಾಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ನಮ್ಮಲ್ಲಿ ಗುಣ ಅಭಿವೃದ್ಧಿ ಆಗಬೇಕು. ಭಾವನೆಗಳ ಧೀಮಂತಿಕೆಯಿಂದ, ಎಮೋಷನಲ್ ಇಂಟೆಲಿಜೆನ್ಸಿಂದ ನಮ್ಮಲ್ಲಿ ವಿ ನೀಡ್ ಟು ಡೆವಲಪ್ ದ ಕ್ವಾಲಿಟೀಸ್ ಇನ್ಸೈಡ್ ಅಸ್ ಅಂತ ಇದರಲ್ಲಿ ಹೇಳ್ತಾರೆ. ವೆನ್ರು ವಹೈ ಕಡ್ಕೊಂ ನಿನ್ನ ಕೈಯಲ್ಲಿ ವೇಲ್ ಪೋಟ್ರಿ. ವೇಲಾಯುಧ ಏನು ಪ್ರತೀಕ ಅಂತ ಹೇಳಿದರೆ, ಹೆಂಗೆ ಮೇಲೆ ಚೂಪಾಗಿರುತ್ತೋ ನಮ್ಮ ಒಳಗಡೆ ಏಕಾಗ್ರತೆಯನ್ನು ನಾವು ಬೆಳೆಸ್ಕೊಳ್ಳಬೇಕು, ಫೋಕಸ್. ಈ ಥರ ನಮ್ಮಲ್ಲಿ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್, ಇಂಟೆಲೆಕ್ಚುವಲ್ ಅಪ್ಲಿಫ್ಟ್ಮೆಂಟ್, ಎಮೋಷನಲ್ ಇಂಟೆಲಿಜೆನ್ಸ್, ಇಮೋಷನಲ್ ಡೆವಲಪ್ಮೆಂಟ್, ಅದೆಲ್ಲ ಆದಮೇಲೆ ಮಾನಸಿಕವಾಗಿ ಮೆಂಟಲ್ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಅವೇಕನಿಂಗ್, ಫಿಸಿಕಲ್ ಡೆವಲಪ್ಮೆಂಟ್, ಇದೆಲ್ಲ ನಾವು ಏರ್ಪಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏಕಾಗ್ರಚಿತ್ತತೆ, ಫೋಕಸ್, ಅಟೆನ್ಷನ್ ಸ್ಪ್ಯಾನ್, ಅದು ಏನಾಗ್ಬಿಟ್ಟಿದೆ ಅಂದರೆ ಹಾರ್ವರ್ಡ್ ಯೂನಿವರ್ಸಿಟಿ ಮಾಡಿ ಹೇಳಿದಾರಂತೆ, ಇದು ಅಟೆನ್ಷನ್ ಸ್ಪ್ಯಾನ್ ಎಷ್ಟೊತ್ತು ಒಂದೇ ಕೆಲಸ ನೋಡ್ಬೋದು ಅಂತ. ನಾವೆಲ್ಲ 35 ನಿಮಿಷ ಇರೋದು ನಮ್ದೆಲ್ಲ ಗ್ರೇಟ್. ನಾವು ಈ ಕಾಲದಲ್ಲಿ ಅಟೆನ್ಷನ್ ಸ್ಪ್ಯಾನ್ ಸ್ಟಡಿ ಮಾಡಿ ಹೇಳ್ತಾರಂತೆ 8 ಸೆಕೆಂಡ್ಗಳು ಮಾತ್ರ ಒಂದೇ ವಿಷಯ ನೋಡೋಕ್ಕೈತೆ ಈ ಕಾಲದ ಮಕ್ಕಳು. ಎಲ್ಲ ವೇವರಿಂಗ್ ಮೈಂಡು. ಅದರಿಂದ ಅಟೆನ್ಷನ್ ಸ್ಪ್ಯಾನ್ಲ ಇನ್ಕ್ರೀಸ್ ಮಾಡ್ಕೋಬೇಕು ಅಂದರೆ ಆಲ್ ದೀಸ್ ಟೂಲ್ಸ್ ವಿ ಹ್ಯಾವ್ ಟು ಯೂಸ್. என்று உன் சேவகமே ஏற்றி பறைಗೊಳ್ವಾನ್ ಇಂದ್ರಿಯಾಂ ಬಂದೋಂ ಇರಂಗು ಏಲೋರ್ ಎಂಪಾವಾಯ್. ತುಂಬ ಮುಖ್ಯವಾಗಿ ಜೀವನದಲ್ಲಿ ತಾಯಿಯ ಯೋನಿಯಿಂದ ಹೊರಗಡೆ ಬಂದ ಮೇಲೆ, ನಮ್ಮ ಬಾಲ್ಯಾವಸ್ಥೆ ಆದ ಮೇಲೆ ಒಂದೊಂದು ಕ್ಷಣದಲ್ಲೂ ನಾವು ನಮ್ಮ ಅಭಿವೃದ್ಧಿಗೆ ಈ ಥರ 360 ಡಿಗ್ರಿ ಟ್ರಾನ್ಸ್ಫಾರ್ಮೇಷನ್ ಕಡೆಗೆ ಮನಸ್ಸು ಕೊಟ್ಟು ಸದಾ ಸರ್ವಕಾಲ ಭಗವಂತನಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಅನ್ನುವ ತಾತ್ಪರ್ಯ ಇವತ್ತಿನ ಪದ್ಯದಲ್ಲಿ ಆಂಡಾಳ್ ಹೇಳ್ತಾಳೆ. ಈ ಪದ್ಯದಲ್ಲಿ ಆಂಡಾಳ್ ಪಾದ ಸೇವನೆ ಅನ್ನುವ ಭಕ್ತಿಯ ಮಾರ್ಗವನ್ನು ತಿಳಿಸಿದ್ದಾಳೆ. ಯಾಕಂದರೆ ಪೋಟ್ರಿ ಅಂತ ಎಲ್ಲ ಪಾದಗಳಿಗೆಲ್ಲ ಅದರಿಂದ ಪಾದ ಸೇವನಂ, ಶ್ರವಣ, ಕೀರ್ತನ, ಸ್ಮರಣ, ಈ 3 ಮಾಡಿ ಪರಮಾತ್ಮನ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅನ್ನೋ ಸೂಕ್ಷ್ಮ ಮೋಕ್ಷ ಸಾಧನೆಯಾಗಿ ಹರಿಯ ಪಾದವನ್ನು ಹಿಡಿಯಬೇಕು ಅನ್ನೋದು ನಮ್ಮದು ಭಕ್ತಿ ಆಯಿತು. ಈಗ ತಿರುಮಾಲ್ ಅವತಾರ ಪತ್ತು ಅಂತೇಳಿ ನಮ್ಮ ಗುರುಗಳಾದ ಡಾಕ್ಟರ್ ಶ್ರೀನಿಧಿ ಕೆ ಪಾರ್ಸಿದೇವರು ಒಂದು ರಚಿಸಿದ್ದಾರೆ. ಅದು 10 ಅವತಾರಕ್ಕೆ ಒಂದೊಂದು ಪಾಶುರ ಬರೆದಿದ್ದಾರೆ. ಅದರಲ್ಲಿ ನಮ್ಗೆ ಯಾವುದು ರೆಲೆವೆಂಟ್ ಆಗಿ ಇವತ್ತು ಅದನ್ನು ಮಾತ್ರ ನಾನು ಇವಾಗ ವಿ ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಬಿಫೋರ್ ಯು. அன்று குரலாய் பிறந்தாய் நமோ நம, சென்று மூவடி கேட்டாய் நமோ நம. அன்று குரலாய் பிறந்தாய் நமோ நம, சென்று மூவடி கேட்டாய் நமோ நம. நின்று இவ்வுலகம் அளந்தாய் நமோ நம, நின்று இவ்வுலகம் அளந்தாய் நமோ நம. ವಟುರೂಪ ಭಾನುವಂಶ ವಿಳಕ್ಕೆ ನಮೋ ನಮ, ಮೈಥಿಲಿಕ್ಕೆ ಮಣಾಳ ನಮೋ ನಮ. ಭಾನುವಂಶ ವಿಳಕ್ಕೆ ನಮೋ ನಮ, ಮೈಥಿಲಿಕ್ಕೆ ಮಣಾಳ ನಮೋ ನಮ. ಒಪ್ಪಿಲ್ ಸೀರ್ ಉಡೆಯೋನೆ ನಮೋ ನಮ, ಒಪ್ಪಿಲ್ ಸೀರ್ ಉಡೆಯೋನೆ ನಮೋ ನಮ. ರಘುವೀರ ನಂದರಾಜಕುಮಾರ ನಮೋ ನಮ, ಗೋಪಸುಂದರ ಬಾಲ ನಮೋ ನಮ. ನಂದರಾಜಕುಮಾರ ನಮೋ ನಮ, ಗೋಪಸುಂದರ ಬಾಲ ನಮೋ ನಮ. ಪಾರ್ಥ ಸಾರಥಿ ರೂಪ ನಮೋ ನಮ, ಪಾರ್ಥ ಸಾರಥಿ ರೂಪ ನಮೋ ನಮ. ಗೋಕುಲೇಶ ದೀಪ ಒಳಿಸಿ ಚಿತ್ತ ನಮೋ ನಮ, ಕಲ್ಕಿಯಾಯ್ ವರುವಾನೆ ನಮೋ ನಮ. ದೀಪ ಒಳಿಸಿ ಚಿತ್ತ ನಮೋ ನಮ, கல்கியாய் வருவானே நமோ நம. எங்கள் எம்பெருமானே நமோ நம, எங்கள் எம்பெருமானே நமோ நம.
ಜಗನ್ನಾಥ. ಕೃಷ್ಣ, ನೀನು ನಮ್ಮ ಮೇಲೆ ಕೃಪೆ ಮಾಡು, ಅನುಗ್ರಹ ಮಾಡು ಅಂತ ಪರಮಾತ್ಮನಿಗೆ ಮಂಗಳ ಸಹಸ್ರ ಮಾಡಿದ ಉನ್ನತ ಪಾಶುರ ಇವತ್ತಿನ 24ನೇ ಪಾಶುರ ನೋಡಿದ್ವಿ. ನಾಳೆ ನಮಗೆ ನಿನ್ನೆ ನಾವು ಆಲ್ರೆಡಿ ಇದನ್ನು ನೋಡಾಯಿತು, ನರಸಿಂಹ ಅವತಾರ. ಇವತ್ತು ಮಿಕ್ಕಿದ 2 ಸರಿ 2 ಅವತಾರ ನೋಡಿದ್ವಿ. ನಾಳೆ ನಮಗೆ ಅದ್ಭುತವಾದ ಯಾರ ಬಗ್ಗೆ ಇಷ್ಟು ಫುಲ್, ಹೂ ಇಸ್ ದ ಹೀರೋ ಆಫ್ ದಿಸ್ ತಿರುಪಾವೈ ಹೀರೋ ಯಾರು? ಕೃಷ್ಣ. ಆ ಕೃಷ್ಣನ ಬಗ್ಗೆ ನಾವು ನೋಡ್ತೀವಿ. ಬಿ ರೆಡಿ. ನಾಳೆ ಕೃಷ್ಣದ ಬಗ್ಗೆ ಫುಲ್ ಕೃಷ್ಣ ಜನನ, ಕೃಷ್ಣನ ಬಗ್ಗೆ ನೋಡ್ತಾ ಇದ್ವಿ. ಅದ್ರ ಬಗ್ಗೆ ನಾವೆಲ್ಲ ಆಲಿಸೋಣ. ಪರಮ ಭಕ್ತಿಯಿಂದ ನಾಳೆ ನೋಡೋಣ. ನಾಳೆ ಅದ್ರ ಬಗ್ಗೆ ನೋಡ್ಕೊಬೋದು. ಶತಮಕಮಣಿ ನೀಲಾಚಾರು ಕಲ್ಲಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತ ಗೋದಿಗೋದ ವಿಷ್ಣು ಚಿತ್ತಾತ್ಮಜಾನಃ ಆಂಡಾಳ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.